ಇದರಲ್ಲಿ ಯೂಟ್ಯೂಬ್ ಇಲ್ಲ ಅನ್ಸುತ್ತೆ, ಸೊ ರೆಕಾರ್ಡಿಂಗ್ ಮಾಡ್ತೀನಿ. ಹೋದ್ಸಲಿ ಇಲ್ಲಿವರೆಗೂ ಮಾಡಿದ್ವಿ, ಇವತ್ತು ಮುಂದುವರ್ಸ. ಹೋದ್ಸಲಿದ್ ಏನಾದ್ರು ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಏನಾದ್ರೂ ಒಂಚೂರು ರೀಕ್ಯಾಪ್ ಮಾಡೋಕ್ಕಾಗುತ್ತಾ? ಯಾರಿಗೇನು ಜ್ಞಾಪಕ ಇಲ್ವಾ? ಓಕೆ, ಆದಷ್ಟು ಹರೇ ಕೃಷ್ಣ ಪ್ರಭುಜಿ. ಹೇಳಿ ಹೇಳಿ. ಹರೇ ಕೃಷ್ಣ. ಲಾಸ್ಟ್ ಟೈಮ್ ಅಲ್ಲಿ ಅಸುರಿ ಗುಣದವರು ಹಾಗೆ ಭಕ್ತಿ ಸಾಧ್ಯ ಇಲ್ಲ, ಮತ್ತೆ ಕೃಷ್ಣನ ಕಥೆ ಕೇಳಿದಾಗ ಅಸುರಿ ಗುಣ ನಾಶ ಆಗುತ್ತೆ. ಆಮೇಲೆ 4 ದೌರ್ಭಾಗ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಹ್ಮ್ ಆದ್ಮೇಲೆ ಆ ಅಸುರಿ ಗುಣ ಪರಿಹಾರಕ್ಕೆ ಗುರುವಿನೊಂದಿಗೆ ಶಾಸ್ತ್ರದ ಅಧ್ಯಯನ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಗುರುವಿನ ಮುಖದಿಂದ ಜ್ಞಾನ ಪಡ್ಕೊಂಡಾಗ ಸಾಧ್ಯ ಆಗುತ್ತೆ ಅನ್ನೋ ವಿಷಯಗಳನ್ನ ತಿಳ್ಕೊಂಡ್ವಿ ಲಾಸ್ಟ್. ಎಸ್ ಪ್ರಭುಜಿ, ಎಸ್. ಧನ್ಯವಾದ. ಧನ್ಯವಾದಗಳು ಪ್ರಭುಗಳೇ. ಹರೇ ಹರೇ ಕೃಷ್ಣ. ಕೃಷ್ಣ. ಇವತ್ತಿಲ್ಲಿಂದ ಮುಂದುವರ್ಸ. ನಮ ಓಂ ಇಷ್ಟಪಾದಾಕ್ಷಿಣ ಪೃಷ್ಠಾವತರಿ ಸಮೇತ ಜಯ ಪತಾಕ ಸ್ವಾಮಿನಿತಿ ನಾಮಿನೆ ನಮ ಆಚಾರ್ಯ ಪಾದಾನಿತಿ ಕೃಪದಾಯನ ಗೌರಪತದಾಮದಾಯ ನಗರ ಗ್ರಾಮೋತ್ತರಣೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದಂ ಮಾಧವಂ ಶ್ರೀ ಚೈತನ್ಯೇಶ್ವರ ಗುರುದೇವ. The first hymn will establish the supremacy of the absolute truth. If his substantium is not shot by the bullets of limited time, ignorance, and uncomfortable feeling, as well as by recognizing the same as an effect instead of accepting him as the prime cause. ಅಂದ್ರೆ ಮೊದಲನೇ ಶ್ಲೋಕದಲ್ಲೇ ಭಗವಂತನ ಬಗ್ಗೆ ನಮಗೆ ಅರಿವು ಅನ್ನೋದು ಬರುತ್ತೆ. ಸೊ ಮೊದಲನೇ ಶ್ಲೋಕ ಬ್ರಹ್ಮ ಸಂಹಿತದಲ್ಲಿ ಏನು? ಈಶ್ವರ ಪರಮ ಕೃಷ್ಣ. ಕೃಷ್ಣನು ಯಾರು? ಮೊದಲನೇದಾಗಿ ಈಶ್ವರ. ಸೊ ದಾಮೋದರ ಅಷ್ಟಕದ ಮೊದಲನೇ ಪದ ಏನು? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ನಮಾಮೀಶ್ವರಂ ಸಚ್ಚಿದಾನಂದ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ. ನಮಾಮೀಶ್ವರಂ, ಆ ಈಶ್ವರನಿಗೆ ಮೊದಲು ನಾನು ನಮಸ್ಕರಿಸ್ತಾ ಇದ್ದೀನಿ ಅನ್ನೋದನ್ನ ಸತ್ಯವ್ರತ ಮುನಿ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಬ್ರಹ್ಮ ಸಂಹಿತದಲ್ಲಿ ಬ್ರಹ್ಮ ಏನ್ ಹೇಳ್ತೇನೆ? ಈಶ್ವರ ಪರಮ ಕೃಷ್ಣ. ಆ ಕೃಷ್ಣನು ಯಾರು? ಮೊದಲನೇದಾಗಿ ಈಶ್ವರ, ಆತನ ಗುಣಗಳನ್ನ ಹೇಳಲಾಗಿದೆ. ಈಶ್ವರ, ಅದರಲ್ಲೂ ಎಂತ ಈಶ್ವರ? ಪರಮ. ಪರಮ ಅಂದ್ರೆ ಏನು? ಈಶ್ವರ ಅಂದ್ರೆ ಏನದರ ಅರ್ಥ? ಈಶ್ವರ ಅಂದ್ರೆ ಏನು? ಎಲ್ಲದಕ್ಕೂ ಒಡೆಯ. ನಿಯಂತ್ರಕ. ಈಶ್ವರ ಅಂದ್ರೆ ನಿಯಂತ್ರಕ. ಸೊ ಆಲ್ಮೋಸ್ಟ್ ಹೇಳಬೇಕು ಅಂದ್ರೆ ಎಲ್ಲ ದೇವತೆಗಳಾಗಿರ್ಬೋದು, ಇಲ್ಲಾಂದ್ರೆ ಭಗವಂತನ ಗುಣಾವತಾರ ಆಗಿರ್ಬೋದು, ಲೀಲಾ ಅವತಾರ ಆಗಿರ್ಬೋದು, ಪುರುಷಾವತಾರ ಆಗಿರ್ಬೋದು, ಎಲ್ಲರೂ ಈಶ್ವರರು. ಯಾಕೆ? ನಾವು ಸಹ ಈಶ್ವರರೇ. ಪ್ರತಿಯೊಬ್ಬರು ಒಂದೊಂದನ್ನ ನಿಯಂತ್ರಿಸುವ ಶಕ್ತಿ ಅನ್ನೋದು ಇರುತ್ತೆ, ಕರೆಕ್ಟ್? ಆದ್ರೆ ಕೃಷ್ಣನು ಯಾರು? ಪರಮ ಈಶ್ವರ. ಅಂದ್ರೆ ಯಾರೆಲ್ಲ ನಿಯಂತ್ರಕರಿದ್ದಾರೆ ಅವರನ್ನೆಲ್ಲ ನಿಯಂತ್ರಿಸುವವನು ಯಾರು ಅಂದ್ರೆ ಕೃಷ್ಣ. ಈಶ್ವರ ಪರಮ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ. ಆತನ ಒಂದು ಸ್ವರೂಪ ಸತ್ ಚಿತ್ ಮತ್ತೆ ಆನಂದದ ಒಂದು ಸ್ವರೂಪ ಆತನು. ಮತ್ತೆ ಸರ್ವ ಕಾರಣಂ, ಎಲ್ಲಾ ಕಾರಣಗಳ ಕಾರಣಕರ್ತನೋ ಆ ಒಂದು ಕೃಷ್ಣನೇ ಅನ್ನೋದನ್ನ ಮೊದಲು ಒಂದು ಶ್ಲೋಕದಲ್ಲೇ ಆಲ್ಮೋಸ್ಟ್ 99% ಸಂಶಯಗಳನ್ನೆಲ್ಲ ದೂರ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ ಏನ್ ಹೇಳ್ತಿದ್ದಾರೆ? ಇಫ್ ಇಸ್ ಸಬ್ಸ್ಟ್ರಾಂಟಿಯಂ ಇಸ್ ನಾಟ್ ಶಾಟ್ ಬೈ ದ ಬುಲೆಟ್ಸ್ ಆಫ್ ಲಿಮಿಟೆಡ್ ಟೈಮ್. ಅಂದ್ರೆ ಇನ್ನೊಂದು ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಕೃಷ್ಣನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಭಕ್ತ್ಯ ಮಾಮೆ ಜಾನಾತಿ ಯಾವಾನ್ ಯಾಸ್ಮಿ ತತ್ವತಃ. ಯಾರು ಭಕ್ತನಾಗಿದ್ದಾನೆ ಅಂತವನು ಮಾತ್ರನೇ ಕೃಷ್ಣನ ಅರ್ಥ ಮಾಡ್ಕೊಳ್ಳುವ ಶಕ್ತಿ ಅನ್ನೋದನ್ನ ಹೊಂದಿರ್ತಾನೆ. ಸೊ ಯಾರು ಈ ಒಂದು ಸಮಯವನ್ನು ದಾಟಿದ್ದಾನೆ, ಸಮಯದ ಒಂದು ಪ್ರಭಾವದಿಂದ ದೂರ ಆಗಿದ್ದಾನೆ, ಅಜ್ಞಾನದಿಂದ ದೂರ ಆಗಿದ್ದಾನೆ, ಅಂಡ್ ಕಂಫರ್ಟಬಲ್ ಫೀಲಿಂಗ್. ಈ ಒಂದು ಭೌತಿಕ ಅನ್ನೋದು ಏನು? ಅಶಾಶ್ವತಂ ದುಃಖಾಲಯಂ. ಇಲ್ಲಿ ಯಾವತ್ತು ನಾನು ಶಾಶ್ವತನಾಗಿದ್ದೀನಿ ಅಂದ್ರೆ ಈ ಒಂದು ಭೌತಿಕದಲ್ಲಿ ವಿರುದ್ಧವಾಗಿರುವಂಥದ್ದು.
ನಾನು ಶಾಶ್ವತ. ಪ್ರತಿಯೊಬ್ಬರು ಅಷ್ಟೇ, ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು, ಇಲ್ಲಿ ಹೆಂಗೋ ಸೆಟ್ಲ್ ಆಗ್ಬಿಡ್ಬೇಕು ಅಂತ. ಕರೆಕ್ಟಾ? 6 ವಯಸ್ಸು ಹುಡುಗನಿಂದ ಹಿಡ್ಕೊಂಡು 60 ವಯಸ್ಸು ಸಾಯೋ ಮುದುಕನವರೆಗೂ ಏನು ನಾಳೆ ಸೆಟ್ಲ್ ಆಗ್ಬಿಡ್ತೀವಿ ನಾವು ಅಂತಾನೆ ಇರ್ತಾರೆ. ಕರೆಕ್ಟಾ? ಇವ್ ಹೆಂಗೋ ಇದು ಆಗೋದ್ರಲ್ಲಿ ನನ್ನ ಮಗಳು ಮದ್ವೆ ಆಗ್ಬಿಟ್ರೆ ಸಾಕಪ್ಪ, ಆಗೋಗಿತ್ತು. ನಾನು ಈಗ ಒಂದು ಮನೆ ಕಟ್ಬಿಟ್ರೆ ಆಗೋಯ್ತಪ್ಪ, ಇದು ಮಾಡಿದ್ರೆ ಆಗೋಯ್ತಪ್ಪ. ಅಪ್ಪ, ನಿಮಗಿಂತ ವಯಸ್ಸಾದವನು ಸಾಯೋ ವ್ಯಕ್ತಿಗೂ ಇನ್ನೂ ಸೆಟ್ಲ್ ಆಗಿಲ್ಲಪ್ಪ ಜೀವನದಲ್ಲಿ ಅಂದ್ರೂ ನಂಬೋದಿಲ್ಲ. ಇಲ್ಲ ಇಲ್ಲ, ನಾನ್ ಸೆಟ್ಲ್ ಆಗ್ಬಿಡ್ತೀನಿ, ನಾನ್ ನೆಮ್ಮದಿಯಾಗಿದ್ಬಿಡ್ತೀನಿ. ಇಲ್ಲಿ ಸಂತೋಷ ಅನ್ನೋದು ಇಲ್ಲ, ಆದ್ರೆ ಆ ಸಂತೋಷವಾಗಿ ಇದ್ದು ಬಿಡ್ತೀವಿ ಅಂತಾನೆ ಪ್ರತಿಯೊಬ್ಬರ ಪ್ರಯತ್ನನು, ಅಲ್ವಾ? ಅಂದ್ರೆ ನಾವು ಆಗಿರ್ಲಿ, ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಇದ್ರು ನಾವೇನ್ ಪ್ರಯತ್ನ ಮಾಡ್ತೀವಿ? ನಾಳೆ ಸಂತೋಷವಾಗಿದ್ಬಿಡ. ನಾನೇನ್ ಪ್ರಯತ್ನ ಮಾಡ್ತಿದ್ದೀನಿ? ಒಂಚೂರು ಬ್ಯಾಕ್ ಪೇನ್ ಇದೆ, ಅದಾದ್ಮೇಲೆ ಸಂತೋಷವಾಗಿಸ್ಬಿಡೋಣ. ಕರೆಕ್ಟಾ? ಸೊ ಎಷ್ಟರ ಮಟ್ಟಿಗೆ ನಮ್ಮ ಜೀವನವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಸ್ವೀಕರಿಸ್ತೀವಿ. ಯಾವತ್ತೂ ಅಂತ ದಿನ ಬರೋದಿಲ್ಲ, ಎಲ್ಲರಿಗೂ ಅಷ್ಟೇ, ಯಾವತ್ತೂ ಅಂತ ದಿನ ಬರೋದಿಲ್ಲ. ನಮ್ಮ ಜೀವನ ಏನಿದೆ ಆ ಜೀವನದಲ್ಲೇ ಕೃಷ್ಣ ಪ್ರಜ್ಞೆನ ಮುಂದುವರ್ಸ್ಕೊಂಡು ಹೋದವನು ಮಾತ್ರನೇ ಬುದ್ಧಿವಂತನು. ನಾಳೆ ಮಾಡ್ತೀನಿ ಅನ್ನೋನು ಆತನಿಂದ ದೊಡ್ಡ ಶತಮೂರ್ಖನು ಮತ್ತೊಬ್ಬನಿಲ್ಲ. ಕ್ಲಿಯರ್? As well as by recognizing the same as an effect instead of accepting him as the prime cause. ಎಲ್ಲ ಕಾರಣಗಳ ಕಾರಣಕರ್ತನು ಕೃಷ್ಣನೇ ಅಂತ ಯಾರು ಸ್ವೀಕಾರ ಮಾಡಲ್ಲ, ಆತ ಎಲ್ಲ ಈ ಒಂದು ಸಮಯ, ಅಜ್ಞಾನ, ಈ ಒಂದು ಮೂರ್ಖತ್ವದ ಒಂದು ಜೀವನವನ್ನ ಜೀವಿಸ್ತಿರ್ತಾನೆ. ಇದಕ್ಕೆ ಅತೀತನಾದವನು ಮಾತ್ರನೇ ಈ ಒಂದು ಪರಮ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಅನ್ನೋದನ್ನ ಹೊಂದಿರ್ತಾನೆ. ಕ್ಲಿಯರ್? He will be satisfied to mark that the object of their determination is the par excellent Supreme Lord Sri Krishna, who has eternally embodied himself in his ever presence, all blissful, all pervasive, perfected knowledge as the very fountainhead of all prime causes of unending, non-being time, the supplying fosterer of all entities via mundane and transcendental. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬೇಕಂದ್ರೆ ಭಾರಿ ಕಷ್ಟ. ಅಂದ್ರೆ ಅವ್ರದ್ದು ಹೆಂಗಿರುತ್ತೆ ಅಂದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರು ಒಂದು ಸೆಂಟೆನ್ಸ್ಗೆ ಇದು ಸೂತ್ರಗಳಿದ್ದ ಹಾಗೆ. ಏನದು ವೇದಾಂತ ಸೂತ್ರಗಳಿದೆ ನೋಡಿ, ಬ್ರಹ್ಮಸೂತ್ರ ಇಲ್ಲ ವೇದಾಂತ ಸೂತ್ರಗಳು, ಆ ರೀತಿ ಇದ್ದ ಹಾಗೆ. ಅಥವಾ ಬ್ರಹ್ಮ ಜಿಜ್ಞಾಸ ಅಂದ್ರೆ ಒಂದು ಪುಸ್ತಕ ಬರೀಬಹುದು ಅದ್ರ ಬಗ್ಗೆ. ಜನ್ಮಾದಸ್ಯ ಯಥೋನ್ಮಯ ಅಂದ್ರೆ ಅದಕ್ಕೊಂದು ಪುಸ್ತಕ ಬರೀಬಹುದು. ಅದೆಲ್ಲ ಸೂತ್ರಗಳು, ವೇದಾಂತ ಸೂತ್ರಗಳು. ಆನಂದಮಯ ಅಭ್ಯಾಸ. ಸೊ ಇದ್ರ ಬಗ್ಗೆ ಇದ್ರ ಆಳದ ಒಂದು ಅರ್ಥ ತಗೊಂಡು ಒಂದು ಬರೀಬಹುದು. ಅದೇ ರೀತಿನೇ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರ ಒಂದು ವಾಕ್ಯಗಳು ಅಷ್ಟು ಆಳದ ಒಂದು ಅರ್ಥಗಳನ್ನ ಕೊಡ್ತಾ ಇರುತ್ತೆ. He will be satisfied to mark that the object of their determination, ಅವರ ಜೀವನದ ಗುರಿ ಆತ ಮಾತ್ರ ನಿರ್ಧರಿಸಲು ಸಾಧ್ಯ. ಯಾರು ಭಗವಂತನ ಭಕ್ತನಾಗಿದ್ದಾನೆ. ಪಾರ್ ಎಕ್ಸಲೆಂಟ್ ಸುಪ್ರೀಂ ಲಾರ್ಡ್ ಶ್ರೀಕೃಷ್ಣ, ಯಾರು ಶ್ರೀಕೃಷ್ಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆತನ ಸುಪ್ರಮಸಿ, ಆತನ ಎಕ್ಸಲೆನ್ಸಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ವಾಸ್ ಎಟರ್ನಲಿ ಎಂಬಾಡಿಡ್ ಹಿಮ್ಸೆಲ್ಫ್. ಆತ ಯಾವ ರೀತಿ ಇದ್ದಾನೆ? ಆತನು ಶಾಶ್ವತನಾದವನು. ಇನ್ ಇಸ್ ಎವರ್ ಪ್ರೆಸೆನ್ಸ್, ಸರ್ವವ್ಯಾಪಿಯಾಗಿದ್ದಾನೆ. ಇಲ್ಲಿ ಕೃಷ್ಣನ್ ಇಲ್ಲ ಅಂದ್ರೆ ಆತ ಭಕ್ತನಲ್ಲ. ಇಡೀ ಪ್ರಪಂಚ ವ್ಯಾಪಿಸಿದ್ದಾನೆ. ಕೃಷ್ಣನ್ ಇಲ್ಲದೆ ಇರೋ ಸ್ಥಳ ಇಲ್ಲ, ಕೃಷ್ಣನ ನಿರ್ದೇಶನ ಇಲ್ಲದೆ ಕಾರ್ಯ ಇಲ್ಲ, ಕೃಷ್ಣನ ಒಂದು ಇದಿಲ್ಲದೆ ಏನೂ ಇಲ್ಲ. ಎಲ್ಲ ಶೂನ್ಯ ಅನ್ಕೊಳ್ಳಲ್ಲ, ಶೂನ್ಯ ಕೂಡ ಇಲ್ಲ. ಸರಿನಾ? ಶೂನ್ಯವಾದ ಅಂತಾರಲ್ಲ, ಆ ಶೂನ್ಯನೂ ಅಷ್ಟೇ ಕೃಷ್ಣನ್ ಇಲ್ಲದೆ ಇರೋದಿಲ್ಲ. ಪ್ರತಿಯೊಂದರಲ್ಲೂ ವ್ಯಾಪಿಸಿರ್ತಾನೆ. ಸೊ ಅದಕ್ಕೆ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ. ಬೆಳಕು ಅಂದ್ರೂ ಕೃಷ್ಣನೇ, ರೂಪ ಅಂದ್ರೂ ಕೃಷ್ಣನೇ, ರೂಪ ಇಲ್ಲದೆ ನಿರಾಕಾರ ಅಂದ್ರೂ ಕೃಷ್ಣನೇ, ಶೂನ್ಯವಾದ ಅಂದ್ರೂ ಕೃಷ್ಣನೇ, ಏನ್ ಹೇಳಿದ್ರು ಅದು ಕೃಷ್ಣನೇ ಆಗಿರ್ತಾನೆ. ಕ್ಲಿಯರ್? ಆಲ್ ಬ್ಲಿಸ್ಫುಲ್, ಇದು ಅತಿ ಮುಖ್ಯವಾದದ್ದು. ಭಗವಾನ್ ಸಾಕ್ಷಾತ್ಕಾರ ಆದಾಗ ಮಾತ್ರ ಇದಾಗೋದು. ಸೊ ಆನಂದದ ಸ್ವರೂಪ ಅಂದ್ರೇನೆ ಕೃಷ್ಣನು. ಯಾವಾಗ ಭಕ್ತಿಯಲ್ಲಿ ಬರ್ತೀವಿ ಆವಾಗ ಮಾತ್ರ ಆನಂದದ ಅನುಭವ. ಯಾವಾಗ ಕೃಷ್ಣನ ಸ್ಪರ್ಶವಾಗುತ್ತೆ, ಆತನ ನಾಮದ ಸ್ಪರ್ಶವಾಗಿರ್ಬೋದು, ಗುಣದ ಸ್ಪರ್ಶವಾಗಿರ್ಬೋದು, ಇಲ್ಲ ರೂಪದ ಸ್ಪರ್ಶವಾಗಿರ್ಬೋದು, ಎಂಥದೇ ಆಗಿರ್ಲಿ, ಆತನ ಹತ್ರ ಒಂದು ಚೂರು ಸ್ಪರ್ಶ ಆದ ನಂತರ ಆನಂದದ ಒಂದು ಅನುಭವ ಅನ್ನೋದಾಗುತ್ತೆ. ಆಲ್ ಪರ್ವೇಸಿವ್ ಪರ್ಫೆಕ್ಟೆಡ್ ನಾಲೆಡ್ಜ್, ಅತಿ ಮುಖ್ಯವಾದ ಪದ. ಪರಿಪೂರ್ಣವಾದ ಜ್ಞಾನ, ಆಲ್ ಪರ್ವೇಸಿವ್. ಈ ಒಂದು ಭೌತಿಕ ಜಗತ್ತಾಗಿರ್ಬೋದು, ಆಧ್ಯಾತ್ಮಿಕ ಜಗತ್ತಾಗಿರ್ಬೋದು, ಅಣುವಿನ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಪರಿಪೂರ್ಣವಾದ ಜ್ಞಾನ ಉಳ್ಳವನು. ಮತ್ತೆ ಆ ಕೃಷ್ಣನ ಭಕ್ತನಾದವನಿಗೂ ಅದೇ ರೀತಿಯ ಜ್ಞಾನ ಅನ್ನೋದು ಬರುತ್ತೆ. ಯಾಕಂದ್ರೆ ಕೃಷ್ಣನು ಸಹಕರಿಸ್ತಾನೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತತೆ. ಯಾವಾಗ ಕೃಷ್ಣನ ಭಕ್ತನಾಗ್ತಾನೆ ಆತನಿಗೆ ಬೇಕಾಗಿರುವ ಎಲ್ಲ ಜ್ಞಾನವನ್ನು ಕೊಡ್ತಾನೆ, ಅಣುವಿನ ಜ್ಞಾನವನ್ನು ಕೊಡ್ತಾನೆ. ಏನಕ್ಕೆ?
ಅಣುವಲ್ಲೂ ಕೃಷ್ಣನಿದ್ದಾನೆ. ಅದನ್ನ ಅರ್ಥ ಮಾಡಿಕೊಳ್ಳುವ ಜ್ಞಾನ, ಶಕ್ತಿ ಅನ್ನೋದನ್ನ ಕೊಡ್ತಾನೆ. ಆಸ್ ದ ವೆರಿ ಫೌಂಟೇನ್ ಹೆಡ್ ಆಫ್ ಆಲ್ ಪ್ರೈಮ್ ಕಾಸಸ್. ಎಲ್ಲಾ ಕಾರಣಗಳ ಕಾರಣಕರ್ತನು. ಎಂತ ಕಾರಣನೇ ಆಗಿರ್ಬೋದು, ಇದು ದೇವತೆಗಳಿಂದ ಸಿಕ್ತು, ಇದು ನನ್ನ ತಂದೆಯಿಂದ ಸಿಕ್ತು, ನನ್ನ ಸ್ವಂತದವರಿಂದ ಸಿಕ್ತು, ಯಾರಿಂದ ಸಿಗ್ಲಿ, ಏನೇ ಆಗ್ಲಿ, ನಾನು ಇದನ್ನ ಸಾಧಿಸ್ಬಿಟ್ಟೆ, ಇದನ್ನ ಎತ್ಬಿಟ್ಟೆ, ಅದನ್ನ ಮಾಡ್ಬಿಟ್ಟೆ, ಇವತ್ತು 100 kg ಎತ್ತಿದ್ದೀನಿ, ನಾನು ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಏನೇ ಇರ್ಲಿ, ಎಲ್ಲಾ ಕಾರಣಗಳ ಕಾರಣಕರ್ತನು ಕೃಷ್ಣನೇ. ಒಂದು ಎಲೆ ಜಸ್ಟ್ ಗಾಳಿಗೆ ಈ ಕಡೆಯಿಂದ ಆ ಕಡೆ ಅಲಗಾಡಬೇಕು ಅಂದ್ರು ಅದು ಕೃಷ್ಣನಿಂದ ಮಾತ್ರನೇ, ಆತನ ಆಜ್ಞೆ ಇಲ್ಲದೆ ಯಾವುದು ಆಗೋದಿಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಮಾತ್ರನೇ ಭಕ್ತ. ಆಫ್ ಅನ್ಎಂಡಿಂಗ್ ನಾನ್ ಬಿಗಿನಿಂಗ್ ಟೈಮ್, ಆದಿ ಅಂತ್ಯ ಇಲ್ಲದೆ ಇರೋದು. ನಾನ್ ಬಿಗಿನಿಂಗ್, ಪ್ರಾರಂಭ ಅನ್ನೋದೇ ಇಲ್ಲ. ಪ್ರಾರಂಭ ಇಲ್ಲದೆ ಇರೋದಕ್ಕೆ ಅಂತ್ಯ ಎಲ್ಲಿಂದ ಬರುತ್ತೆ? ಪ್ರಾರಂಭ ಆದ್ರೆ ತಾನೆ ಅಂತ್ಯ. ಪ್ರಾರಂಭನೇ ಇಲ್ಲದೆ ಇರೋನಿಗೆ ಅಂತ್ಯ ಎಲ್ಲಿಂದ ಬರುತ್ತೆ? ಇದು ಸಮಯ. ಸಮಯ ಅಂದ್ರೆ ಒಂದು ದೊಡ್ಡ ಕ್ಲಾಸ್ ತಗೊಳ್ಬಹುದು. 3ನೇ ಸ್ಕಂದದಲ್ಲಿ ಆಲ್ಮೋಸ್ಟ್ ಒಂದು ಚಾಪ್ಟರ್ 2 ಚಾಪ್ಟರ್ ಶುಕದೇವ ಗೋಸ್ವಾಮಿ ಸಮಯದ ಬಗ್ಗೆ ವಿವರಿಸ್ತಾರೆ. ಓಕೆ, ದ ಸಪ್ಲೈಯಿಂಗ್ ಫೋಸ್ಟರ್ ಆಫ್ ಆಲ್ ಎಂಟಿಟೀಸ್. ಸೊ ಯಾವುದೋ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವ ಯೋನಿಷುವಂತೆ ಮೂರ್ತೆ ತಾಸಾಂ ಬ್ರಹ್ಮ ಮಹತ್ ಯೋನಿ ಅಹಂ ಬೀಜ ಪ್ರದಾಪಿತ. ಎಲ್ಲಾ ಜೀವರಾಶಿಗಳ ತಂದೆ ಕೃಷ್ಣನೇ. ಕ್ಲಿಯರ್? ಸೊ ಎಲ್ಲರ ತಂದೆನೂ ಕೃಷ್ಣನೇ. ಅಣುವನ್ನು ಅಂದ್ರೆ ಪ್ರತಿ ಜೀವರಾಶಿಗಳು. ಕ್ಲಿಯರ್? ವಯಾಸ್ ಮುಂಡೇನ್ ಅಂಡ್ ಟ್ರಾನ್ಸೆಂಡೆಂಟಲ್. ಮುಂಡೇನ್ ಅಂದ್ರೆ ಭೌತಿಕ, ಟ್ರಾನ್ಸೆಂಡೆಂಟಲ್ ಅಂದ್ರೆ ಆಧ್ಯಾತ್ಮಿಕ. ಅಹಂ ಸರ್ವಸ್ಯ ಪ್ರಭುವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುದ್ಧ ಭಾವ ಸಮನ್ವಿತಃ. ಕೃಷ್ಣ ಹೇಳ್ತಾನೆ, ಈ ಭೌತಿಕ, ಈ ಆಧ್ಯಾತ್ಮಿಕ ಎಲ್ಲವೂ ನನ್ನ ನಿಯಂತ್ರಣದಲ್ಲಿದೆ. ಈ ಜ್ಞಾನವನ್ನು ಪಡ್ಕೊಂಡು ಅವನು ಶುದ್ಧ ಭಕ್ತನಾಗ್ತಾನೆ. ಅಹಂ ಸರ್ವಸ್ಯ ಪ್ರಭುವೋ, ಎಲ್ಲದರ ಪ್ರಭು ನಾನೇ. ಆಧ್ಯಾತ್ಮಿಕ ಭೌತಿಕ ಲೋಕಗಳು ಎಲ್ಲದರ ಪ್ರಭು ನಾನೇ ಆಗಿದ್ದೀನಿ. ಅಹಂ ಸರ್ವಸ್ಯ ಪ್ರಭುವೋ ಮತ್ತ ಸರ್ವಂ ಪ್ರವರ್ತತೆ, ಎಲ್ಲ ನನ್ನ ಆಧಾರದ ಮೇಲಿನೇ ಇದೆ. ನೋಡ್ಬೋದು, ಆವಾಗ ಈ ಒಂದು ಸೆಷನ್ ಹೇಳುವಾಗ್ಲೂ ಇದ್ರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆ ಒಂದು ಮಹಾವಿಷ್ಣುವಿನ ಉಸಿರಿನಿಂದ ಯಾವಾಗ ಎಲ್ಲಾ ಬ್ರಹ್ಮಾಂಡಗಳು ಬಂದ್ರು ಆ ಬ್ರಹ್ಮಾಂಡಿಗೆ ಯಾವುದೇ ಶಕ್ತಿ ಅನ್ನೋದಿರಲ್ಲ. ಆವಾಗ ಮಹಾವಿಷ್ಣು ತನ್ನನ್ನು ತಾನು ವಿಸ್ತರಿಸಿಕೊಂಡು ಪರಮಾತ್ಮನಾಗಿ ಗರ್ಭೋದಯಕಶಾಯಿ ವಿಷ್ಣು ಆಗಿ ಪ್ರವೇಶಿಸ್ತಾನೆ. ಪ್ರತಿಯೊಂದು ಬ್ರಹ್ಮಾಂಡದ ಪರಮಾತ್ಮ ಯಾರು ಅಂದ್ರೆ ಈ ಒಂದು ಗರ್ಭೋದಯಕಶಾಯಿ ವಿಷ್ಣು. ನಂತರ ಈ ಆತನಿಂದ ಸೃಷ್ಟಿಯಾಗೋದು, ಬ್ರಹ್ಮನಿಂದ ಸೃಷ್ಟಿಯಾಗೋದು, ಅದು ಅಷ್ಟೇ ಯಾವುದು ಜೀವಂತವಾಗಿರಲ್ಲ. ಆತನ್ನ ತಾನು ಕ್ಷೀರೋದಯಕಶಾಯಿ ವಿಷ್ಣುವಾಗಿ ವಿಸ್ತರಿಸಿಕೊಂಡು ಅಣುವಲ್ಲೂ ಪ್ರವೇಶ ಮಾಡ್ತಾನೆ. ಆವಾಗ್ಲೇ ಅದಕ್ಕೆ ಜೀವಶಕ್ತಿ ಅನ್ನೋದು ಬರುತ್ತೆ. ನಮಗೂ ಅಷ್ಟೇ ಶಕ್ತಿ ಇದೆ. ನನ್ನ ಪ್ರಾಣ ಇದೆ ಅಂದ್ರೆ ಪರಮಾತ್ಮನ ಇರೋರ್ಗೇನೆ. ಪರಮಾತ್ಮ ನಮ್ಮ ದೇಹವನ್ನು ಬಿಟ್ಟೋಗಿದ ತಕ್ಷಣ ನಾವು ಶವವಾಗಿರ್ತೀವಿ. ಆ ದೇಹ ಜಡ ವಸ್ತು ಆಗೋಗುತ್ತೆ. ಕ್ಲಿಯರ್? ಕೆಲವೊಂದು ನಾನು ಹಿಂಗೆ, ಇದು ಕೆಲವೊಂದಿಗೂ ಅರ್ಥ ಆಗ್ತಾ ಇಲ್ಲ. ಪರಮಾತ್ಮನ ಮುಖ್ಯ, ನಾನ್ ತಾನೇ ಈ ದೇಹಕ್ಕೆ, ನಾನು ಆತ್ಮ ಅಲ್ವಾ? ಆದ್ರೆ ಆತ್ಮ ಯಾರು? ಯಾರಾದ್ರೂ ಹೇಳ್ತಾರೆ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಆತ್ಮ ಯಾರು? ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಆತ್ಮ ಏನಾಗುತ್ತೆ, ಯಾರಾಗುತ್ತೆ? ಪರಮಾತ್ಮ ಪ್ರಭು. ಪರಮಾತ್ಮ ಹೇಳ್ತಾನೆ. ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಏನಾಗ್ತಾನೆ? ನಮ್ಮ ಯೋಚನೆ ಪ್ರಭು, ದೇಹ ಪಡ್ಕೊಂಡ್ರು ದೇಹ ಓಕೆ. ಯೋಚನೆ. ಅಭೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಭಗವಂತನ ಅಂಶ, ಪರಮಾತ್ಮನ ಅಂಶ ಆತ್ಮ. ವೆರಿ ಸಿಂಪಲ್. ಸೂರ್ಯನಿಲ್ಲದೆ ಸೂರ್ಯನ ಕಿರಣಗಳು ಇರೋದಿಲ್ಲ. ಕರೆಕ್ಟ್? ಸೂರ್ಯ ಮುಳುಗ್ತಾ ಇದ್ದಾನೆ ಅಂದ್ರೆ ಕಿರಣಗಳು ಇನ್ನೂ ಇರುತ್ತೆ. ಸೂರ್ಯ ಮುಳುಗ್ತಾ ಕಿರಣಗಳೆಲ್ಲ ಹೊರಟೋಗುತ್ತೆ. ಅದೇ ರೀತಿ ನಮ್ಮ ದೇಹದಿಂದ ಪರಮಾತ್ಮ ಆಚೆ ಹೋಗಿದ ತಕ್ಷಣ ಏನಾಗುತ್ತೆ? ಆತ್ಮ ಅದರೊಟ್ಟಿಗೆ ಹೊರಟೋಗುತ್ತೆ. ಯಾಕಂದ್ರೆ ಆ ಪರಮಾತ್ಮನ ಅಂಶ ಬಂದು ಆತ್ಮ. ಕ್ಲಿಯರ್? ಎಸ್. ನೆಕ್ಸ್ಟ್ ಪ್ಯಾರಾಗ್ರಾಫ್. The subsequent lines will go to determine the different aspects of the absolute. ಇವಾಗ ಇನ್ನು ಬರುವ ಎಲ್ಲ ಶ್ಲೋಕಗಳು ಏನನ್ನ ವಿವರಿಸುತ್ತೆ? ಆ ಪರಮ ಸತ್ಯನ ಹಲವಾರು ಪರಿಪೂರ್ಣತೆಗಳ ಬಗ್ಗೆ ತಿಳಿಸುತ್ತೆ ನಮಗೆ ಈ ಬ್ರಹ್ಮ ಸಂಹಿತದಲ್ಲಿ. ಓಕೆ. ಹೂ ಆರ್ ಬಟ್ emanations of the supreme fountainhead Krishna, the attractive entity of all entities. ಎಲ್ಲ ಆಕರ್ಷಣೆಗಳಲ್ಲಿ ಆಕರ್ಷಕನೋ ಯಾರು? ಕೃಷ್ಣನು. ಕೃಷ್ಣ ಅಂದ್ರೇನೆ ಸರ್ವಾಕರ್ಷಕ. ಕ್ಲಿಯರ್? ಎಸ್. ಎಮಿನೇಷನ್ ಆಫ್ ದ ಸುಪ್ರೀಂ ಫೌಂಟೇನ್ಹೆಡ್. ಫೌಂಟೇನ್ಹೆಡ್ ಅಂದ್ರೆ ಎಲ್ಲರ ಒಂದು, ಹೆಂಗ್ ಹೇಳೋಣ, ಮುಖಂಡನೋ, ಎಲ್ಲರ ಒಂದು ಮಧ್ಯಸ್ಥಿಕೆ. ಸೊ ಎಲ್ಲದರ ಮೂಲನು ಶ್ರೀಕೃಷ್ಣನು. ಈ ಒಂದು ಬ್ರಹ್ಮ ಸಂಹಿತ ತಿಳ್ಕೊಳ್ತಾ ಇದೆಲ್ಲವೂ ನಮಗೆ ಪ್ರಕಟವಾಗ್ತಾ ಹೋಗುತ್ತೆ. ಮೋರ್ ಓವರ್ ದ derivative proclamation of the nomenclature will indicate the
plane of uninterrupted, unending, transcendental felicity, and the nomenclature himself is the source of the two components which go by the names of efficient and material causes. ಇದೆಷ್ಟು ಮಟ್ಟಿಗೆ ನಾನು ವಿವರಿಸ್ತೀನಿ ಗೊತ್ತಿಲ್ಲ, ನಾನು ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಹೇಳೋಕ್ ಮುಂಚೆ. Moreover, the derivative proclamation of the nomenclature, ಆ ಪರಮಸತ್ತಿನ ಬಗ್ಗೆ ವಿವರಿಸೋದಕ್ಕೆ ವಿಲ್ ಇಂಡಿಕೇಟ್ ದ ಪ್ಲೇನ್ ಆಫ್ ಅನ್ಇಂಟರಪ್ಟೆಡ್. ಇದಕ್ಕೆ ಏನ್ ಬೇಕು ನಮಗೆ? ಅನ್ಇಂಟರಪ್ಟೆಡ್. ಯಾವ ಶ್ಲೋಕ ಅದು? ಸಾವೈ ಪುಂಸಾಂ, ಸಾವೈ ಪುಂಸಾಂ ಪರೋಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕೀಯ ಪ್ರತೀಯತ ಯಯಾತ್ಮ ಸುಪ್ರಸಿದ್ಧತೆ. ಯಾರಾದ್ರೂ ಈ ಶ್ಲೋಕ ನೋಡ್ತೀರಾ? ಮೊದಲನೇ ಸ್ಕಂದ 2ನೇ ಅಧ್ಯಾಯ 6ನೇ ಶ್ಲೋಕ ಇರಬೇಕು. ಭಾಗವತಂ, ಶ್ರೀಮದ್ ಭಾಗವತಂ. ಸಾವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ರಥೋಕ್ಷಜೆ ಅಹೈತುಕೀ ಅಪ್ರತೀಯಥ ಯಯಾತ್ಮ ಸುಪ್ರಸೀದತಿ. ಸೊ ಭಕ್ತಿ ಅನ್ನೋದು ಹೆಂಗ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಕೊಡ್ಲಾಗಿದೆ. ಯಾರ ತೆಗಿಯಕ್ಕಾಗುತ್ತಾ? ಪ್ರಭು 2ನೇ ಸ್ಕಂದನ ಪ್ರಭು 1ನೇ ಸ್ಕಂದ 1.2.6 ಭಾಗವತ. ನೋಡ್ತೀನಿ. ಮೊದಲನೇ ಸ್ಕಂದ ಏನ್ ಬೇಕು ಪ್ರಭು? ಪರ್ಪೋಟ ಟ್ರಾನ್ಸ್ಲೇಷನ್ ಪ್ರಭು. ರೈಟ್ ಇದೆ ಟ್ರಾನ್ಸ್ಲೇಷನ್. The supreme occupation dharma for all humanity is that by which men can attain to loving devotional service unto the transcendental Lord. Such devotional service must be unmotivated and uninterrupted to completely satisfy the self. ಸೊ ಕೃಷ್ಣ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರುವ ಗುಣಗಳು ಹೆಂಗ್ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ದ ಸುಪ್ರೀಂ ಆಕ್ಯುಪೇಷನ್ ಧರ್ಮ ಫಾರ್ ಆಲ್ ಹ್ಯುಮ್ಯಾನಿಟಿ, ನಮ್ಮ ನಿಜವಾದ ಧರ್ಮ, ನಿಮ್ಮ ನಿಜವಾದ ಕರ್ತವ್ಯ, ನಿಜವಾದ ಗುರಿ ಏನಾಗಿರ್ಬೇಕು? ಇಸ್ ದಟ್ ಬೈ ವಿಚ್ ಮೆನ್ ಕ್ಯಾನ್ ಅಟೈನ್ ಟು ಲವಿಂಗ್ ಡಿವೋಷನಲ್ ಸರ್ವಿಸ್. ಆ ರೀತಿ ಗುರಿ ಇಟ್ಕೊಂಡಾಗ ಮಾತ್ರ ಆತ ಪ್ರೀತಿಯುಕ್ತ ಸೇವೆಯಲ್ಲಿ ತೊಡಗೋಕೆ ಸಾಧ್ಯ. ಇಲ್ಲ ಅಂದ್ರೆ ಕರ್ಮಕಾಂಡ್ಯವಾಗುತ್ತೆ. ನಾವು ಮಾಡೋದೆಲ್ಲರೂ ಕರ್ಮಕಾಂಡ, ಭಕ್ತಿ ಇನ್ನೂ ಮಾಡ್ತಿಲ್ಲ. ನಾವು ಮಾಡೋ ಜಪ ಕೃಷ್ಣನ ತೃಪ್ತಿಗೋಸ್ಕರ, ನಾನು ಮಾಡುವ ಕೆಲಸ ಕೃಷ್ಣನ ತೃಪ್ತಿಗೋಸ್ಕರ, ನಾನು ಎದ್ದೋಳೋದು, ಮಲಗೋದು, ತಿನ್ನೋದು ಏನ್ ಮಾಡಿದ್ರು ಕೃಷ್ಣನ ತೃಪ್ತಿಗೆ ಅಂತ ಇರೋ ವ್ಯಕ್ತಿ ಮಾತ್ರನೇ ಕೃಷ್ಣನ ಒಂದು ಪ್ರೀತಿಯುಕ್ತ ಸೇವೆಯಲ್ಲಿ ತೊಡಗಕ್ಕೆ ಸಾಧ್ಯ. ನನಗೆ ಅಂತ ಏನಾದ್ರೂ ಇಟ್ಕೊಂಡ್ರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ, ನನ್ನ ಸ್ವಾರ್ಥಕ್ಕೆ, ನನ್ನ ಸ್ವಂತಕ್ಕೆ ಏನಾದ್ರೂ ಇಟ್ಕೊಂಡ್ರೆ ಖಂಡಿತ ಅದು ಭಕ್ತಿ ಆಗಲ್ಲ. ಕ್ಲಿಯರ್? ಸರ್ವಿಸ್ ಅನ್ ಟು ದ ಟ್ರಾನ್ಸೆಂಡೆಂಟಲ್ ಲಾರ್ಡ್. ಸಚ್ ಡಿವೋಷನಲ್ ಸರ್ವಿಸ್, ಅಂತ ಭಕ್ತಿ ಹೆಂಗಿರ್ಬೇಕು? ಮೊದಲನೇದಾಗಿ 2 ಗುಣಗಳನ್ನ ಹೇಳ್ತಾ ಇದ್ದಾರೆ. ಅಹೈತುಕಿ ಅಪ್ರತಿಯತ, ಅನ್ಮೋಟಿವೇಟೆಡ್ ಅಂಡ್ ಅನ್ಇಂಟರಪ್ಟೆಡ್. ಅನ್ಮೋಟಿವೇಟೆಡ್ ಅಂದ್ರೆ ಏನು? ಎಕ್ಸ್ಪೆಕ್ಟೇಷನ್. ಈ ರೀತಿ ಆ ರೀತಿ, ಇದನ್ನ ಮಾಡೋದ್ರಿಂದ ಇದು ಬರುತ್ತೆ, ಅದನ್ನ ಮಾಡೋದ್ರಿಂದ ಹಿಂಗ್ ಬರುತ್ತೆ, ಸೊ ಭಕ್ತಿ ಮಾಡೋದ್ರಿಂದ ನನಗೆ ಮನಃಶಾಂತಿ ಬರುತ್ತೆ, ಆ ಶಾಂತಿ ಬರುತ್ತೆ, ಈ ಶಾಂತಿ ಬರುತ್ತೆ. ಅದಕ್ಕೋಸ್ಕರ ಮಾಡ್ತಿದ್ದೀನಿ, ಖಂಡಿತ ಅದು ಭಕ್ತಿ ಆಗೋದಿಲ್ಲ. ಅದಕ್ಕೆ ನಾವು ಭಕ್ತರ ಜೀವನದಲ್ಲಿ ನೋಡ್ಬೋದು, ಇನ್ನೂ ಭಕ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ಕಾಲ ಹಿಡಿಸುತ್ತೆ. ಸೊ ಆ ರೀತಿಯಾಗಿ ಅಂದ್ರೆ ಭಕ್ತಿ ಅನ್ನೋದು ನಾವೇನ್ಕೊಂತೀವಿ, ಗಂಟೆ ಹೊಡ್ಕೊಂಡು ಪೂಜೆ ಮಾಡೋದಂತೆ, ಅಲಂಕಾರ ಮಾಡೋದಂತೆ, ಜಪ ಮಾಡೋದಂತೆ, ಇದು ಮಾಡೋದಂತೆ, ಅದು ಇಲ್ಲ. ನಾನು ಉಸಿರಾಡೋದೇ ಭಕ್ತಿ, ಸರಿನಾ? ಅದಕ್ಕಿಂತ ಇನ್ನೇನು ಹೇಳೋಣ? ಏನೋ ಉಸಿರಾಡ್ತಾ ಇರೋದೇ ಭಕ್ತಿ. ನಾನು ಉಸಿರು ಎಳ್ಕೊಂತಿದ್ದೀನಿ ಅಂದ್ರೆ ಕೃಷ್ಣನ ತೃಪ್ತಿಗೋಸ್ಕರನೇ. ಇಲ್ಲ ನಾನು ಬದುಕೋಕ್ಕೋಸ್ಕರ ಉಸಿರಾಡ್ತಿದ್ದೀನಿ ಅಂದ್ರೆ ಖಂಡಿತ ಅದು ಭಕ್ತಿ ಆಗ. ಅದಕ್ಕಿಂತ ಇನ್ನೇನಿದೆ ಹೇಳೋದಕ್ಕೆ? ಸೊ ಅಷ್ಟರ ಮಟ್ಟಿಗೆ ಭಕ್ತನ ಆದವನು ಇರ್ತಾನೆ ಅನ್ಇಂಟರಪ್ಟೆಡ್. ಸೊ ಭಗವಂತನ ಚಿಂತನೆ ಇಲ್ದಿರೋದಕ್ಕೆ ಯಾವುದೇ ಕಾರಣಗಳು ಇರೋದಿಲ್ಲ ಆತನಿಗೆ. ಹೊಟ್ಟೆ ನೋವು, ತಲೆನೋವು, ಈ ಸಮಯ ಆ ಸಮಯ ಬ್ಯುಸಿ ಆಗಿದ್ದೀನಿ, ಅದು ಇದೆ, ಕೆಲಸ ಇದೆ, ಅನ್ಇಂಟರಪ್ಟೆಡ್ 24/7 ಕೃಷ್ಣನ ಭಕ್ತಿಯಲ್ಲಿ ಟು ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ದ ಸೆಲ್ಫ್. ಆವಾಗ ಮಾತ್ರ ಆತ ಪರಿಪೂರ್ಣನಾಗ್ತಾನೆ. ಕ್ಲಿಯರ್? ಓಕೆ, ಎಲ್ಲಾಯ್ತೋ? ಇಲ್ಲ. ಅನ್ಇಂಟರಪ್ಟೆಡ್, ನಂತರ ಅನ್ಎಂಡಿಂಗ್, ಸೊ ಕೊನೆ ಅನ್ನೋದಿಲ್ಲ. ಟ್ರಾನ್ಸೆಂಡೆಂಟಲ್ ಫೆಲಿಸಿಟಿ ಅಂಡ್ ದ ನಾಮೆನ್ಕ್ಲೇಚರ್ ಹಿಮ್ಸೆಲ್ಫ್ is the source of the two components.
ಕಾರ್ಯ ಮತ್ತು ಕಾರಣ ಎರಡರ ಮೂಲ ಕೃಷ್ಣನೇ. ಸಾಧಿಸುವವನು ಕೃಷ್ಣನೇ, ಸಾಧಕನು ಕೃಷ್ಣನೇ. ಹೆಂಗಿದನ್ನ ಹೇಳೋದು ನನಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಇದಾಗ್ತಾನೆ. ಸೊ ದ ಎಫೆಕ್ಟ್ ಅಂಡ್ ದ ಯಾವ ಉದಾಹರಣೆ ಕೊಡೋಣ? ಯಾವ್ದಾದ್ರು ಉದಾಹರಣೆ ಯಾರಾದ್ರೂ ಹೆಲ್ಪ್ ಮಾಡೋಂಗಿದ್ರೆ ಮಾಡ್ಬೋದು. Himself is the source of the two components which go by the names of efficient and material causes. ಇಲ್ಲಿ ಆಕ್ಚುಲಿ ಹೇಳ್ತಿರೋದು ಆಧ್ಯಾತ್ಮಿಕ ಮತ್ತೆ ಭೌತಿಕ ಎರಡರ ಕಾರಣಗಳು ಕೃಷ್ಣನೇ ಆಗಿರ್ತಾನೆ. ದೇಹದ ಕಾರಣ, ಆತ್ಮದ ಕಾರಣ ಎರಡೂ ಕೃಷ್ಣನೇ ಆಗಿರ್ತಾನೆ. ಸೊ ದೇಹ ಸಹಕರಿಸಿದ್ರೇನೆ ಆತ್ಮದಲ್ಲಿ ನಾನು ಕೃಷ್ಣನ ಇದ್ ಮಾಡೋದು, ಆತ್ಮ ಸಹಕರಿಸಿದ್ರೆ ದೇಹ ಕಾರ್ಯರೂಪವಾಗೋದು. ಸೊ ಎರಡರ ಒಂದು ಮೂಲನು ಶ್ರೀಕೃಷ್ಣನೇ ಆಗಿರ್ತಾನೆ. ಕ್ಲಿಯರ್? The very transcendental name Krishna is known as the embodiment of all the transcendental eternal rasas, as well as the origin of all eclipsed conceptions of interrupted rasas found in the mentality of animated beings, which are successful depicted by literatures and rhetoricians for our mundane speculation. ಸೊ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ ಏನ್ ಹೇಳ್ತಿದ್ದಾರೆ? ಸೊ ಇವರು ರಸಗಳ ಬಗ್ಗೆ ಹೇಳ್ಕೊಂಡ್ ಬರ್ತಾ ಇದಾರೆ. ಸೊ ಎಲ್ಲಾ ರಸಗಳು, ಸೊ ನಮಗೆ ಅಂತ ಯಾವುದೇ ಒಂದು ರಸ ಅನ್ನೋದಿಲ್ಲ. ಅಖಿಲ ರಸಾಮೃತ ಮೂರ್ತಿ ಕೃಷ್ಣನು ಎಲ್ಲಾ ರಸಗಳ ಒಂದು ಒಡೆಯ. ಸೊ ನನ್ನಲ್ಲಿ ಏನಾದ್ರೂ ಒಂದು ಭಾವನೆಗಳು ಬರ್ತಾ ಇದೆ ಅಂದ್ರೆ ಅದಕ್ಕೆ ಮೂಲನು ಕೃಷ್ಣನೇ. ನನಗೆ ರುಚಿ ನೋಡ್ಬೇಕು ಅಂದ್ರೆ ಆ ರುಚಿಯ ಮೂಲನು ಕೃಷ್ಣನೇ ಆಗಿರ್ತಾನೆ. ಸೊ ಇದಕ್ಕೆ ಪ್ರಭುಪಾದರ ಉದಾಹರಣೆ ಎಷ್ಟರ ಮಟ್ಟಿಗೆ ನಮಗೆ ಇದು ಜ್ಞಾನ ಕೊಟ್ಬಿಡುತ್ತೆ. ಮರದ ಒಂದು ಉದಾಹರಣೆ ಕೊಡ್ತಾರೆ. ನೀರನ್ನ ಎಲೆಗಳಿಗೆ, ರೆಂಬೆಗಳಿಗೆ ಎಲ್ಲ ಹಾಕಕ್ಕಾಗಲ್ಲ. ಸೊ ನೀರನ್ನ ಬುಡಕ್ಕೆ ಮಾತ್ರ ಹಾಕೋಕೆ ಸಾಧ್ಯ. ಬುಡಕ್ಕೆ ಮಾತ್ರ ನೀರನ್ನ ಹೀರ್ಕೊಳ್ಳುವ ಶಕ್ತಿ ಇರುತ್ತೆ. ಎಲೆಗಳಿಗೆ, ರೆಂಬೆಗಳಿಗೆ ನೀರನ್ನ ಹೀರ್ಕೊಳ್ಳುವ ಶಕ್ತಿ ಇರೋದಿಲ್ಲ. ಅದೇ ರೀತಿನೇ ಕೃಷ್ಣನು ಮಾತ್ರನೇ ಸಕಲ ರಸಾಮೃತ ಮೂರ್ತಿ. ಆತನ ಅಂಶವಾಗಿ ನನಗೆ ಆ ರಸವನ್ನು ತೃಪ್ತಿ ಮಾಡುವ ಶಕ್ತಿ ಇದೆ ಹೊರತುಪಡಿಸಿ ನನ್ನ ಇಂದ್ರಿಯಗಳನ್ನ ತೃಪ್ತಿ ಮಾಡಿಸ್ಕೊಳ್ಳುವ ಶಕ್ತಿ ಇರೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಒಳಗೋಗುತ್ತೆ. ಸೊ ಆ ರೀತಿ ನಾನು ಸೇವೆ ಮಾಡಿದ್ರೆ ನನಗೆ ತೃಪ್ತಿ ಆಗೋದು. ಇವಾಗ ಉದಾಹರಣೆಗೆ ನಾನು ಜಾಮೂನ್ ತಿಂದು ಸಂತೋಷವಾಗಿದ್ದೀನ? ಖಂಡಿತ ಇಲ್ಲ. ರುಚಿ ಅನ್ನೋದು ಕೃಷ್ಣನು ಮಾತ್ರ ನೋಡಕ್ಕೆ ಸಾಧ್ಯ, ನನಗೆ ನೋಡಕ್ ಆಗೋದಿಲ್ಲ. ಆತನು ರುಚಿ ನೋಡಿ ಆಸ್ವಾದಿಸಿದ್ರೆ ನನಗ್ ತೃಪ್ತಿ ಆಗುತ್ತಿಲ್ಲ ಅಂದ್ರೆ ಆಗೋದಿಲ್ಲ. ಕ್ಲಿಯರ್? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಓ ರುಚಿ ಒಂದೇ ಅಲ್ಲ, ಪ್ರತಿ ಒಂದರ ಮೂಲನೂ ಕೃಷ್ಣನೇ ಆಗಿರ್ತಾನೆ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇನ ಋಷಿಕೇಶ ಸೇವನಂ ಭಕ್ತಿರುತ್ತಮ. ಸೊ ಋಷಿಕೇಶ ಅಂದ್ರೆ ಏನು? ಎಲ್ಲ ಇಂದ್ರಿಯಗಳ ಒಡೆಯ. ಸೊ ಆ ಇಂದ್ರಿಯಗಳಿಗೆ ಒಡೆಯ ಆಗಿರೋದ್ರಿಂದ ಆತನ ತೃಪ್ತಿ ಆದ್ರೇನೆ ಈ ಒಂದು ಇಂದ್ರಿಯಗಳಿಗೆ ತೃಪ್ತಿ ಆಗೋದು, ಇಲ್ಲ ಅಂದ್ರೆ ಆಗೋದಿಲ್ಲ. ಸೊ ನಮಗೆಲ್ಲ ಈ ಒಂದು ಭೌತಿಕವಾಗಿ ಏನಾದ್ರು ಸಂತೃಪ್ತರಾಗ್ತಿದ್ದೀವಿ ಅಂದ್ರೆ ಅದು ಕೃಷ್ಣನ ಒಂದು ಅನುಗ್ರಹ ನಮ್ಮ ಮೇಲೆ. ಇಲ್ಲ ಅಂದ್ರೆ ಸಂತೃಪ್ತಿ ಆಗೋದಿಲ್ಲ. ಕ್ಲಿಯರ್? ನನಗೆ ಸಂತೃಪ್ತಿ ಆಗಬೇಕು ಅಂದ್ರೆ ಕೃಷ್ಣನಿಗೆ ತೃಪ್ತಿ ಆದ್ರೇನೆ ನನಗೆ ಸಂತೃಪ್ತಿ. ಅದು ಭೌತಿಕ ಆಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು. ಇನ್ನೂ ಆಳದಲ್ಲಿ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಏನು ಈ ಅನಿಮೇಟೆಡ್ ಬೀಯಿಂಗ್ಸ್ ಯಾವುದೆಲ್ಲ ಒಂದು ಜೀವರಾಶಿಗಳಿದೆ ಎಲ್ಲದಕ್ಕೂ, ಆಯ್ತಾ? ಅದಾದ ನಂತರ ಸಕ್ಸಸ್ಫುಲಿ ಡಿಪಿಕ್ಟೆಡ್ ಬೈ ಲಿಟ್ರೇಚರ್ಸ್ ಅಂಡ್ ರೆಥೋರಿಷಿಯನ್ಸ್ ಫಾರ್ ಆಲ್ ಮುಂಡೇನ್ ಸ್ಪೆಕ್ಯುಲೇಷನ್. ಸೊ ಕೆಲವರು ಭೌತಿಕವಾದಿಗಳು ಊಹಾತ್ಮಕವಾಗಿ ಕೆಲವೊಂದು ಮಾಡ್ತಿರ್ತಾರೆ, ಕರೆಕ್ಟಾ? ಆ ಒಂದು ಊಹಿಸ್ಕೊಳ್ಳೋ ಶಕ್ತಿನೂ ಯಾರು ಕೊಡ್ತಾರೆ? ಒಂದು ನಾಸ್ತಿಕವಾದದಿಂದ ಏನೋ ಮಾಡ್ತಿದ್ದಾನೆ ಅಂದ್ರೆ ಆ ನಾಸ್ತಿಕವಾದದ ಗುಣ ಇಲ್ಲ ಜ್ಞಾನ ಯಾರು ಕೊಡ್ತಿದ್ದಾರೆ? ಅದನ್ನು ಕೃಷ್ಣನೇ ಕೊಡ್ತಿದ್ದಾನೆ. ಕೃಷ್ಣ ಇಲ್ಲ ಅಂತ ಹೇಳೋ ಪದ ಎಲ್ಲಿಂದ ಬರ್ತಾ ಇದೆ? ಕೃಷ್ಣನೇ ಕೊಡ್ತಿರೋದು. ಅರ್ಥ ಆಗ್ತಿದೆ? ಸೊ ಇವಾಗ ವೇದೈಶ್ಚ ಸರ್ವೇ ಅಹಂ ವೇದ್ಯ ವೇದಾಂತ ಕೃತ್ ವೇದವಿತ್ ಏವ ಚಾಹಂ. ಎಲ್ಲ ಪದಗಳಾಗಿರ್ಬೋದು, ಅಕ್ಷರಗಳಾಗಿರ್ಬೋದು, ವೇದಗಳಾಗಿರ್ಬೋದು, ಶಾಸ್ತ್ರಗಳಾಗಿರ್ಬೋದು, ಎಲ್ಲದರ ಮೂಲನು ಕೃಷ್ಣನೇ ಆಗಿದ್ದಾನೆ. ಕ್ಲಿಯರ್? ನಮಗೆ ಇವಾಗ ಪದಗಳು ಬರ್ತಾ ಇದೆ ಅಂದ್ರೆ ಇದು ವೇದಗಳ ಮೂಲದಿಂದ ಬರ್ತಾ ಇದೆ. ಇದು ಬಲಗೈ, ಇದು ಎಡಗೈ, ಇದು ತಲೆ, ಇದು ಕಾಲು, ಹೆಂಗ್ ಬರ್ತಾ ಇದೆ?
ಹೆಂಗ್ ಗೊತ್ತು ನನಗೆ? ಆ ಪದಗಳ ಒಂದು ಜೋಡಣೆ ಅದು ಸಹ ಕೃಷ್ಣನೇ ಆಗಿದ್ದಾನೆ. ಇವಾಗ ಕೃಷ್ಣನನ್ನ ಬೈಬೇಕು ಅಂದ್ರೂ ಅದು ಕೃಷ್ಣನ ಸಹಕಾರದಿಂದನೇ ಆಗೋದು. ಸೊ ಕೃಷ್ಣನೇ ಇಲ್ಲ ಅಂತ ಹೇಳ್ಬೇಕು ಅಂದ್ರೂ ಅದು ಕೃಷ್ಣನ ಒಂದು ಸಹಕಾರದಿಂದನೇ ಆಗೋದು. ಈ ರೀತಿ ಪ್ರತಿಯೊಂದರ ಮೂಲನೂ ಕೃಷ್ಣನೇ ಆಗಿದೆ. ಸೊ ಬ್ರಹ್ಮ ಸಂಹಿತ ಆಳದಲ್ಲಿ ಹೋಗ್ತಾ ಹೋಗ್ತಾ ಹಲವಾರು ವಿಚಾರಗಳು ನಮಗೆ ಪ್ರಕಟವಾಗುತ್ತೆ. ಹೋಗೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಪ್ರೀಫೇಸ್ ಅಲ್ಲಿ ಆಲ್ಮೋಸ್ಟ್ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರು ಎಲ್ಲದರ ಒಂದು ಅಂಶವನ್ನ ಇಲ್ಲಿ ಕೊಡ್ತಿದ್ದಾರೆ. Okay, the verses of Brahma Samhita are a full elucidation of the origination of phenomenal and nominic conceptions. ಯಾರಾದ್ರೂ ಇದ್ರ ಅರ್ಥ ನೋಡ್ತೀರಾ? ನಾಮಿನಿಕ್ ಅಂದ್ರೆ ಏನು? ಫೆನಾಮಿನಲ್ ಅಂದ್ರೆ ಭೌತಿಕ ಲೋಕ, ನಾಮಿನಿಕ್ ಕಾನ್ಸೆಪ್ಷನ್ಸ್ ಜಸ್ಟ್ ಡಿಕ್ಷನರಿಯಲ್ಲಿ ನೋಡ್ಬಿಟ್ಟು ಹೇಳಿ. The verses of Brahma Samhita are a full elucidation of the origination. ಸೊ ಎಲ್ಲದರ ಮೂಲದ ಒಂದು ಪದಗಳಾಗಿದೆ ಈ ಒಂದು ಬ್ರಹ್ಮ ಸಂಹಿತ. ಅದರಲ್ಲಿ ಒಂದು ಭೌತಿಕ ಆಗಿರ್ಬೋದು, ಇಲ್ಲ ಅಂದ್ರೆ ಇದೇನು ಯಾರು ಹೇಳಲಿಲ್ಲ ಇನ್ನು ನನಗೆ. ನಾಮಿನಿಕ್ ಅಂದ್ರೆ ಏನು? ಇದು ಈ ಪದ ಇಷ್ಟೊತ್ತ ನಿಘಂಟು ಅಂತ. ನಿಘಂಟುನ ಇಂಗ್ಲಿಷಲ್ಲಿ ಏನಿದೆ? Prabhu, nominion ಗೆ meaning ಇದೆ Prabhu. In philosophy, nominion is knowledge foisted as an object that exists independently of human senses. ಇನ್ನೊಂದ್ಸಲಿ ಓದಿ ಮಾತೇಜ. The meaning of nominion is an object or event as it appears in itself, independent of perceptions by the senses. ಓಕೆ, ಇದು ನಾಸ್ತಿಕವಾದ ಅಷ್ಟೇ. ಫೆನೋಮಿನಲ್ ಅಂದ್ರೆ ಭೌತಿಕ, ಭೌತಿಕ ಮತ್ತೆ ನಾಸ್ತಿಕವಾದದ ಒಂದು ಕಾನ್ಸೆಪ್ಷನ್. ಸೊ ಎಲಿಸಿಡೇಷನ್ ಆಫ್ ದ ಒರಿಜಿನೇಷನ್ ಆಫ್, ಇದು ಒಂದು ನಿಮಿಷ ಇರಿ. ದ ಹ್ಯೂಮ್ಸ್ ಆಫ್ ದ incarnated prime potency has dealt fully with the monotheistic speculation of different schools which are busy to give an outer cover of an esoteric concoction without any reference to the true eternal aspect of transcendental, non-transformable and imperishable manifestation of the immanent. The Humes has also dealt with different partial aspects of the personality of the Absolute, who is quite isolated from the conception of the enjoyers of this phenomenal world. Okay. The verses of Brahma Samhita are a full elucidation of the origination of phenomenal and nominic conceptions. ಸೊ ಈ ಒಂದು ಬ್ರಹ್ಮ ಸಂಹಿತ ಏನ್ ಹೇಳುತ್ತೆ ಅಂದ್ರೆ, ಈ ನಿಗೂಢವಾದದ್ದಾಗಿರ್ಬೋದು, ಇಲ್ಲಾಂದ್ರೆ ಈ ಒಂದು ಭೌತಿಕವಾದದ್ದಾಗಿರ್ಬೋದು, ಇಲ್ಲ ಆಧ್ಯಾತ್ಮಿಕವಾಗಿರ್ಬೋದು, ಇಲ್ಲ ನಾಸ್ತಿಕವಾದ ಎಲ್ಲದರ ಒಂದು ಮೂಲನು ನಮಗೆ ಅಲ್ಲಿ ಸ್ಪಷ್ಟತೆಯನ್ನು ಕೊಡುತ್ತೆ. ಈ ಒಂದು ಮಂತ್ರಗಳು ಇನ್ಕಾರ್ನೇಟೆಡ್ ಪ್ರೈಮ್ ಪೊಟೆನ್ಸಿ ಆಸ್ ಡೆಲ್ಟ್ ಫುಲ್ಲಿ ವಿತ್ ದ ಮೊನೋಥೆಸ್ಟಿಕ್. ಮೊನೋ ಅಂದ್ರೆ ಏನು? ಒಂದು ಥೆಸ್ಟಿಕ್ ಅಂದ್ರೆ ಆಧ್ಯಾತ್ಮಿಕದ ಏನದು ಅದ್ವೈತವಾದ, ಅದ್ವೈತವಾದದ ಸ್ಪೆಕ್ಯುಲೇಷನ್, ಊಹಾತ್ಮಿಕವಾಗಿ ಹೇಳುವಂಥದ್ದು ಆಫ್ ಡಿಫ್ರೆಂಟ್ ಸ್ಕೂಲ್ಸ್, ಹಲವಾರು ವಿಧಾನಗಳು. ಈ ಒಂದು ಬುದ್ಧನ ಒಂದಿದ್ರೆ ಶೂನ್ಯವಾದ ಅಂತೀವಿ, ಆದ್ರೆ ಮಾಯವಾದಕ್ಕೂ ನಿರಾಕಾರವಾದಕ್ಕೂ ಬ್ರಹ್ಮವಾದಕ್ಕೂ ಹಲವಾರು ವ್ಯತ್ಯಾಸಗಳಿದೆ, ಅಜಗಜಾಂತರ ವ್ಯತ್ಯಾಸಗಳಿದೆ. ಬ್ರಹ್ಮವಾದ ಮತ್ತೆ ಮಾಯವಾದ ಎರಡು ಒಂದಾಗೋದಿಲ್ಲ. ಕೆಲವೊಮ್ಮೆ ಎರಡು ಒಂದೇ ತರ ಇರುತ್ತೆ, ಇದು ಬೆಳಗ್ಗೆ ಅದು ಬೆಳಗ್ಗೆ ಅನ್ನೋ ತರ ಇರುತ್ತೆ, ಅದೆರಡು ಒಂದೇ ಆಗಲ್ಲ. ಅದಕ್ಕೋಸ್ಕರ ಶಿಲ ಪ್ರಭುಪಾದರು ಮಾಯವಾದವನ್ನು ಖಂಡಿಸ್ತಾರೆ, ಬ್ರಹ್ಮವಾದವನ್ನು ಖಂಡಿಸೋದಿಲ್ಲ. ಸೊ ಬ್ರಹ್ಮವಾದ ಅಂದ್ರೆ ಏನು? ಬ್ರಹ್ಮನ್ ಸಾಕ್ಷಾತ್ಕಾರ. ಚತುಷ್ಕುಮಾರರಾಗಿರ್ಬೋದು, ಸುಖದೇವ್ ಗೋಸ್ವಾಮಿ ಅವರೆಲ್ಲ ಬ್ರಹ್ಮವಾದಿಗಳಾಗಿದ್ದರು, ಆ ನಂತರನೇ ಶುದ್ಧ ಭಕ್ತರಾಗಿದ್ದು. ಇವಾಗ ನಾವು ಅಷ್ಟೇ ನಮ್ಮ ಒಂದು ಭಕ್ತಿನ ಮಾಡ್ತಾ ಹೋಗ್ತಾ ಇರುವಾಗ ನಮಗೂ ಭಗವಂತನು ಸರ್ವವ್ಯಾಪಿಯಾಗಿ ಪ್ರಕಟನಾಗ್ತಾನೆ, ನಂತರ ಪರಮಾತ್ಮನಾಗಿ ಪ್ರಕಟನಾಗ್ತಾನೆ, ನಂತರ ಭಗವಂತನಾಗಿ ಪ್ರಕಟನಾಗ್ತಾನೆ. ಅದು ಒಂದಾದ್ಮೇಲೆ ಒಂದು. ಉದಾಹರಣೆಗೆ ನಾವು ಇಲ್ಲಿಂದ ಲಿಟ್ರಲಿ ಭಗವಂತ ಹತ್ರ ಹೋಗ್ಬೇಕು ಅಂದ್ರೆ ಮೊದಲು ಬ್ರಹ್ಮಜ್ಯೋತಿಯನ್ನು ದಾಟಬೇಕು. ಬ್ರಹ್ಮಜ್ಯೋತಿಯ ನಂತರ ವೈಕುಂಠ ಲೋಕಗಳು, ಅದಾದ ನಂತರನೇ ಒಂದು ಗೋಲೋಕ ಬೃಂದಾವನ. ಈ ರೀತಿ ಹಂತ ಹಂತಗಳಾಗಿ ಈ ಸಾಕ್ಷಾತ್ಕಾರಗಳನ್ನ ಪಡ್ಕೊಂಡು ಹೋಗ್ತೀವಿ. ಆದ್ರೆ ಮಾಯವಾದ ಆ ರೀತಿ ಅಲ್ಲ. ಮಾಯವಾದ ಬ್ರಹ್ಮವಾದದಿಂದ ರಿಟರ್ನ್ ಹೊಡಿತದೆ, ಯೂಟರ್ನ್ ಹೊಡ್ಕೊಂಡು ಶೂನ್ಯವಾದಕ್ಕೆ ಹೋಗುತ್ತೆ ಅದು.
ಆದ ಕಾರಣನೇ ಈ ಒಂದು ವೈಷ್ಣವ ತತ್ವ ಹೇಳೋರು ಎಲ್ಲರೂ ಈ ಒಂದು ಮಾಯವಾದವನ್ನು ಖಂಡಿಸ್ತಾರೆ, ಅದ್ವೈತ ತತ್ವವನ್ನು ಖಂಡಿಸ್ತಾರೆ. ಕ್ಲಿಯರ್? ಎಸ್. Of different schools which are busy to give an outer cover of an esoteric concoction without any reference. ಯಾವುದೇ ಒಂದು ಉಲ್ಲೇಖವಿಲ್ಲದೆ, ಯಾವುದೇ ಒಂದು ಉದಾಹರಣೆ ಇಲ್ಲದೆ, ಯಾವುದೇ ಒಂದು ಶಾಸ್ತ್ರಬದ್ಧವಾದ ಉಲ್ಲೇಖವಿಲ್ಲದೆ ಅದನ್ನ ಬಹಿರಂಗವಾಗಿ ಭೌತಿಕದ ಒಂದು ಯಾವುದದು ಪ್ರತ್ಯಕ್ಷ ಪ್ರಮಾಣದಿಂದ ಆಗುವಂಥದ್ದನ್ನ ಇಲ್ಲಿ ಸತ್ಯಾಂಶವಾಗಿ ಪ್ರಕಟಿಸುವಂಥದ್ದಾಗಿರುತ್ತೆ. ಕ್ಲಿಯರ್? ಟು ದ ಟ್ರೂ ಎಟರ್ನಲ್ ಆಸ್ಪೆಕ್ಟ್. ಆ ರೀತಿಯಾಗಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಆಫ್ ಟ್ರಾನ್ಸಿಡೆಂಟಲ್, ನಾನ್ ಟ್ರಾನ್ಸ್ಫಾರ್ಮಬಲ್ ಅಂಡ್ ಇನ್ಪೆರಿಷಬಲ್. ಯಾರೋ ಇಂಪೆರಿಷಬಲ್ ಅಂಡ್ ನಾನ್ ಟ್ರಾನ್ಸ್ಫಾರ್ಮಬಲ್. ಭಗವಂತನು ಒಬ್ಬನೇ, ಇನ್ನೊಬ್ಬನ ಅಂತ ಇರೋದಕ್ಕೆ ಸಾಧ್ಯ ಆಗಿಲ್ಲ. ಭಗವಂತ ಅಂದ್ರೆ ಇಬ್ಬರಾಗಿ ಸಾಧ್ಯನೇ ಇಲ್ಲ. ಕೆಲವರು ಹೇಳ್ತಾರೆ ನೋಡಿ, ದೇವತೆಗಳು ಅಂದ್ರೆ 3 ಜನ, ಯಾಕೆ ತ್ರಿಮೂರ್ತಿಗಳು ಇಲ್ಲ. ಅದನ್ನ ಆಳದಲ್ಲಿ ಹೋದಾಗ ಎಲ್ಲವನ್ನೂ ಅರ್ಥ ಮಾಡ್ಬೋದು. ಇನ್ನು ಕೆಲವರಿಗೆ ವಿಷ್ಣು ತತ್ವ, ಶಿವ ತತ್ವದಲ್ಲಿ ಹಲವಾರು, ವಿಷ್ಣು ಒಂದೇ, ಶಿವ ಒಂದೇ. ಸೊ ಎಷ್ಟರ ಮಟ್ಟಿಗೆ ಇದ್ರ ಮಟ್ಟಿಗೆ ಇದೆ ಅಂದ್ರೆ ಎಲ್ಲಿವರೆಗೂ ಈ ಗೊಂದಲ ಇರುತ್ತೆ ಅಂದ್ರೆ ಎಲ್ಲಿವರೆಗೂ ನಾನು ಶುದ್ಧ ಭಕ್ತನಾಗಲ್ಲ ಅಲ್ಲಿವರೆಗೂ ಇರುತ್ತೆ. ಒಂದು ಬಾರಿ ಶುದ್ಧ ಭಕ್ತನಾಗೋದ್ರೆ ಎಲ್ಲವೂ ಸ್ಪಷ್ಟವಾಗುತ್ತೆ. ಆ ಗೊಂದಲಗಳು, ಸಂಶಯಗಳು ಯಾವುದೂ ಇರೋದಿಲ್ಲ. ಸೊ ಅಲ್ಲಿವರೆಗೂ ಹಲವಾರು ರೀತಿಯ ಸಂಶಯಗಳು, ಹಲವಾರು ರೀತಿಯ ನಾವು ನೋಡ್ಬೋದು. ಎಷ್ಟೋ ಜನ ಶುದ್ಧ ಭಕ್ತರು ಅನ್ನೋರು ಅಷ್ಟೇ ಎಷ್ಟೋ ಬಾರಿ ಹಲವಾರು ಚಿಕ್ಕ ದೊಡ್ಡ ಪ್ರಮಾಣದಲ್ಲಿ ತಪ್ಪುಗಳು ಅನ್ನೋದು ಜೀವನದಲ್ಲಿ ಆಗ್ತಾನೇ ಇರುತ್ತೆ. ಈ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ತಪ್ಪುಗಳಾಗ್ತಾನೆ ಇರುತ್ತೆ. ಸೊ ಅವ್ರು ಐಸೋಲೇಟೆಡ್ ಆಗ್ತಾ ಇರ್ತಾರೆ. ನನ್ನದೇ ಸರಿ, ನಂದು ಹೊರತುಪಡಿಸಿ ಯಾವುದು ಸರಿ ಇಲ್ಲ ಅನ್ನೋನು ಖಂಡಿತ ಭಕ್ತನಾಗಿರಕ್ಕಾಗಲ್ಲ. ಕ್ಲಿಯರ್? ಕೃಷ್ಣ ಅಂದ್ರೆ ಮುಗಿದೋಯ್ತು, ಎಲ್ಲವನ್ನೂ ಸ್ವೀಕಾರ ಮಾಡೋನು. ಕೆಟ್ಟದು ಒಳ್ಳೇದು, ಎಸ್, ಪರಿಣಾಮ ಕೆಟ್ಟದು ಒಳ್ಳೇದು ಕೊಡ್ತಾ ಇದೆ, ಒಂದು ಕೃಷ್ಣನಿಂದ ದೂರ ಕರ್ಕೊಂಡು ಹೋಗ್ತಾ ಇದೆ, ಒಂದು ಕೃಷ್ಣ ಹತ್ರ ಕರ್ಕೊಂಡು, ಏನೇ ಆಗಿರ್ಲಿ ಅದು ಎಲ್ಲವೂ ಕೃಷ್ಣನ ಅನುಗ್ರಹನೇ. ಒಬ್ಬ ನಾಸ್ತಿಕವಾದನಾಗಬೇಕು, ಒಬ್ಬ ದೊರಡೆಕೋರನಾಗಬೇಕು, ಕೊಲೆಗಾರನಾಗಬೇಕು ಅಂದ್ರೂ ಕೃಷ್ಣನ ಅನುಗ್ರಹದಿಂದನೇ. ಸೊ ನೋಡುವ ದೃಷ್ಟಿ ಮೇಲೆ ಹೋಗುತ್ತೆ. ಭಕ್ತನಾಗಬೇಕು ಅಂದ್ರೂ ಅಷ್ಟೇ. ಯಾರು ಭಗವಂತನ, ಉದಾಹರಣೆಗೆ ಶಿಶುಪಾಲನ ತಗೊಳ್ಳಿ. ಶಿಶುಪಾಲ ಬಂದ್ಬಿಟ್ಟು ಎಲ್ಲಾ ರೀತಿಯಲ್ಲಿ ಆ ಒಂದು ಕೃಷ್ಣ ನಿಂದಿಸ್ತಾ ಇದ್ದ. ಆತನ ಸಂಹಾರ ಆದ್ಮೇಲೆ ಏನಾಯ್ತು? ಆತನ ಆತ್ಮ ಬಂದು ಕೃಷ್ಣನ ದೇಹವನ್ನು ಪ್ರವೇಶ ಮಾಡುತ್ತೆ. ಕರೆಕ್ಟ್? ಇದನ್ನ ನೋಡ್ಬೋದು. ಸೊ ಆತನಿಗೆ ಮಾತು ಆಡೋ ಶಕ್ತಿ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲಿಂದ ಬರ್ತಾ ಇದೆ? ಕೃಷ್ಣನ ಅನುಗ್ರಹ. ನೋಡಿ, ಭಕ್ತರನ್ನ ಅಷ್ಟು ಬೇಗ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಎಲ್ಲಿವರೆಗೂ ನಾವು ಭಕ್ತರಾಗಲ್ಲ ಅಲ್ಲಿವರೆಗೂ ಅರ್ಥ ಮಾಡ್ಕೊಳಕ್ ಆಗಲ್ಲ. ಭೌತಿಕದ ಸೃಷ್ಟಿನೂ ಇನ್ನೂ ಅರ್ಥ ಮಾಡ್ಕೊಳಕ್ ಆಗಲ್ಲ. ಈ ಸಮಾಜನ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಭಕ್ತನಾದವ್ ನೋಡ್ಬೋದು ಎಷ್ಟು ತಾಳ್ಮೆಯಿಂದ ಇರ್ತಾನೆ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ಆ ಪ್ರತಿಯೊಂದರ ಮೂಲನೂ ಕೃಷ್ಣನೇ ಅನ್ನೋದು ಆತನಿಗೆ ಪ್ರಕಟವಾಗ್ತಾ ಇರುತ್ತೆ. ಇವಾಗ ಎಷ್ಟೋ ಬಾರಿ ಈ ಒಂದು ಸಂದರ್ಭದಲ್ಲಿ ಇವಾಗ ನಡೀತಾ ಇರೋ ಘಟನೆಗಳಲ್ಲಿ ನೋಡ್ಬೋದು, ಎಷ್ಟೋ ಜನರು ಹಲವಾರು ರೀತಿಯಲ್ಲಿ ಆ ಭಕ್ತರನ್ನ ಖಂಡಿಸ್ತಾ ಇರ್ತಾರೆ, ಇಲ್ಲ ಈ ಒಂದು ವಿಧಾನವನ್ನು ಖಂಡಿಸ್ತಾರೆ, ಹಲವಾರು ರೀತಿಯಲ್ಲಿ ಇದು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಒಂದು ಬಾಂಗ್ಲಾದೇಶದ ಒಂದು ಇನ್ಸಿಡೆನ್ಸ್ ಆಗಿರ್ಬೋದು. ಎಲ್ಲರೂ ಭಗವಂತ ಇದ್ದಾನ, ಈ ರೀತಿಯಾಗಿ ಆಗ್ತಾ ಇದೆಯಲ್ಲ, ಈ ರೀತಿ ಭಕ್ತರಿಗೆ ಇದಾಗುತ್ತಲ್ಲ, ಹಿಂಗೆ ಹಿಂಗೆ ಹಲವಾರು ರೀತಿಯಲ್ಲಿ ಕೆಲವೊಂದು ಕಾಮೆಂಟ್ ನೋಡ್ಬೋದು, ಹಲವಾರು ರೀತಿಗಳಲ್ಲಿ ಬರ್ತಾ ಇರುತ್ತೆ. ಯಾಕೆ? ಭಕ್ತನಾಗಲ್ಲ, ಆದ ಕಾರಣ ಗೊಂದಲಗಳಿರುತ್ತೆ. ಸೊ ಭಗವಂತನು ಯಾವ ರೀತಿ ಒಲಿತಾನೆ? ನಮ್ಮ ಸಾಧನ ತುಂಬಾ ತುಂಬಾ ಮುಖ್ಯ, ಪ್ರತಿಯೊಬ್ಬನಿಗೂ ಸಾಧನ. ಸೊ ಶಿಶುಪಾಲನು ಅಷ್ಟೇ, ಆ ಒಂದು ಸಾಧನೆ ಅನ್ನೋದಿತ್ತು ಆತನಿಗೆ. ಪ್ರತಿ ದಿನ ಕೃಷ್ಣನನ್ನ ನಿಂದಿಸಬೇಕು, ಆ ದ್ವೇಷ ಅನ್ನೋದು ಅಷ್ಟು ತುಂಬಿಸ್ಕೊಂಡಿತ್ತು. ಆದ್ರೆ ಆತನ ಸಾಧನೆ ಎಷ್ಟಿತ್ತು ಅದ್ರ ತಕ್ಕಂಗೆ ಕೃಷ್ಣನು ಪ್ರತಿಕ್ರಿಯಿಸ್ತಾನೆ. ಸೊ ಈ ಒಂದು ಹಿರಣ್ಯಕಶ್ಯಪಿಗೆ ಅಷ್ಟು ಶಕ್ತಿ ಬಂತು, ಈ ಒಂದು ಜರಾಸಂಧನಿಗೆ ಅಷ್ಟು ಶಕ್ತಿ ಹೆಂಗ್ ಬಂತು, ಕಂಸನಿಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂತು? ಎಲ್ಲ ಶಕ್ತಿಗಳ ಮೂಲನೂ ಕೃಷ್ಣನೇ ಅಲ್ವಾ? ಹಾಗಿರುವಾಗ ಅಸುರರಿಗೆ ಶಕ್ತಿ ಎಲ್ಲಿಂದ ಬರ್ತು, ಬುದ್ಧಿ ಎಲ್ಲಿಂದ ಬರ್ತು? ಆ ಒಂದು ಹಿರಣ್ಯಕಶ್ಯಪ ಅಷ್ಟು ವರಗಳನ್ನ ಕೇಳುವ ಬುದ್ಧಿಶಕ್ತಿ ಯಾರು ಕೊಟ್ಟಿದ್ದ ಆತನಿಗೆ? ಕೆಲವೊಂದು ಆಳದ ಒಂದು ಜ್ಞಾನದಲ್ಲಿ ಹೋದಾಗ ಹಲವಾರು ರೀತಿಯಲ್ಲಿ ನಮಗೆ ಪ್ರಕಟವಾಗುತ್ತೆ. ಸೊ ಅತಿ ಮುಖ್ಯವಾಗಿ ತಿಳ್ಕೊ, ಭಕ್ತನಾಗಬೇಕು, ಆವಾಗಲೇ ಅರ್ಥ ಆಗೋದು. ಅದಕ್ಕೆ ಮುಂಚೆನೆ ಹಲವಾರು ಊಹಾಪೋಹಗಳಿಂದ, ನಮ್ಮ ಒಂದು ಭೌತಿಕದ ಆ ಜ್ಞಾನದಿಂದ ಅರ್ಥ ಮಾಡಿಕೊಂಡು ಹಲವಾರು ರೀತಿಯಲ್ಲಿ ಇದಾಗ್ತಾ ಇರ್ತದೆ. ಚಿಕ್ಕದಾಗಿ ಒಂದು ಹೇಳ್ತೀನಿ, ಇವಾಗ ಈ ಒಂದು ಇನ್ಸಿಡೆನ್ಸ್ಗೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ಒಂದು ಬಾಂಗ್ಲಾದೇಶಲ್ಲಾಗಿರ್ಬೋದು, ಇದಾಗಿರ್ಬೋದು, ಇಲ್ಲಿ ಪ್ರಪಂಚದಾದ್ಯಂತ ನೋಡ್ಬೋದು, ಆ ಒಂದು ಮುಸ್ಲಿಮರ ಒಂದು ಇದು ಯಾವ ರೀತಿ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಯಾವ ರೀತಿ ಅವ್ರು ಮಾಡೋ ಕಾರ್ಯಗಳೆಲ್ಲ ವಿಜಯವಾಗ್ತಾ ಇರುತ್ತೆ, ಎಲ್ಲವೂ ಇದಾಗ್ತದೆ. ಹೆಂಗಾಗ್ತಾ ಇರುತ್ತೆ? ಆತ ಕೆಟ್ಟವನ ಒಳ್ಳೆಯವನೆಲ್ಲ ಮುಖ್ಯ, ಎಷ್ಟರ ಮಟ್ಟಿಗೆ ಭಗವಂತನ ಮೇಲೆ ಅವಲಂಬಿತರಾಗಿದ್ದಾರೆ ತುಂಬಾ ಮುಖ್ಯವಾದದ್ದು. ನಾನು ಅಷ್ಟೇ, ಒಂದು ಕೊಲೆಗಾರನಾಗಬೇಕು ಅಂದ್ರೆ ಪ್ರತಿ ದಿನ ಭಗವಂತನ ಎಷ್ಟು ಗಾಢವಾಗಿ ಆರಾಧಿಸಿದ ಒಂದು ಕೊಲೆಗಾರನಾಗಬಹುದು.
ಸೊ ಅವ್ರು ನೋಡ್ಬೋದು ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾರೆ. ಎಂಥ ಸ್ಥಿತಿ ಇದ್ರೂ ನಮಾಜ್ ಮಾಡ್ತಾನೆ. ಸೊ ಅಂಗಡಿ ಮುಚ್ಚಿಬಿಟ್ಟು ಸಹ ಹೋಗಿ ನಮಾಜ್ ಮಾಡ್ತಾನೆ. ಏನು ಹೇಳ್ತಾರೆ ಅಲ್ಲಿ? ಅಲ್ಲಾಹ್ ಅಕ್ಬರ್. ಅಲ್ಲ ಒಬ್ಬನೇ ಭಗವಂತನ, ಯಾರು ಭಗವಂತನಲ್ಲ. ಅಲ್ಲನ ಸ್ವೀಕಾರ ಮಾಡಿದವರೆಲ್ಲ ಕಾಫಿರೆಲ್ಲನೂ ಸಾಯಿಸಾಕ್ಬೇಕು. ಇದನ್ನ ಪ್ರತಿ ದಿನ 5 ಬಾರಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಯಾಕೆ ಕೃಷ್ಣ ಸಹಕರಿಸಲ್ಲ ಅಂತ? ನಾವು ಎಷ್ಟರ ಮಟ್ಟಿಗೆ ಭಕ್ತಿ ಮಾಡ್ತಿದ್ದೀವಿ? ಎಷ್ಟರ ಮಟ್ಟಿಗೆ ನಾನು ಶುದ್ಧ ಭಕ್ತನಾಗಬೇಕು ಅಂತ ಕೋರ್ಕೊಂತ ಇದ್ದೀವಿ ಹೇಳಿ? ಯಾರಾದರೂ ಒಬ್ರು ನನಗೆ ತಲೆನೋವು ಹೋಗ್ಬೇಕು, ಹೊಟ್ಟೆ ನೋವು ಹೋಗ್ಬೇಕು, ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಇದು ಆಗಬೇಕು, ಅದು ಬೇಕು ಕೋರ್ಕೊಂತೀವಿ. ಅದ್ರ ಜೊತೆಗೆ ಭಕ್ತನಾಗಬೇಕು ಅಂತ ಕೋರ್ಕೊಂತ ಇರ್ತೀವಿ. ಅಂತ ಒಂದು ಗುರಿ ಇಟ್ಕೊಂಡು ನಾವು ಎಷ್ಟರ ಮಟ್ಟಿಗೆ ಭಕ್ತನಾಗೋದಕ್ಕೆ ಸಾಧಿಸ್ತಾ ಇದ್ದೀವಿ. ಆದರೆ ರಿಸಲ್ಟ್ಸ್ ಅಷ್ಟು ಬೇಗ ಬರಲ್ಲ ಅಂತ. ಯಾಕೆ ಬರಲ್ಲ? ನನ್ನಲ್ಲಿ ಡಿಟರ್ಮಿನೇಷನ್ ಅನ್ನೋದಿಲ್ಲ, ಆ ಏಕಾಗ್ರತೆ ಅನ್ನೋದಿಲ್ಲ. ಸೊ ಯಾವಾಗ ಶುದ್ಧ ಭಕ್ತ ನೋಡ್ಬೋದು, ಅಜಾಮಿಲ್ನ ಇದು ನೋಡ್ಬೋದು, ನಾರಾಯಣ ಅಂದಿದ ತಕ್ಷಣ ಕೃಷ್ಣ ಎಳ್ದು ಬರ್ತಾನೆ. ಯಾಕೆ? ಪ್ರಹ್ಲಾದ್ ಮಹಾರಾಜನ ನೋಡ್ಬೋದು. 5 ವರ್ಷದ ಹುಡುಗನ ಯಾವಾಗ ಭಗವಂತನ ಕರೆದು ಕಂಬದಿಂದ ಹೊಡೆದು ನರಸಿಂಹನ್ ಏನಕ್ಕೆ ಬಂದ? ಸೊ ಆ ಏಕಾಗ್ರತೆ. ಮೊನ್ನೆ ಒಂದು ಕ್ಲಾಸಲ್ಲಿ ಇವರು ನಿತ್ಯಾನಂದ ಪ್ರಾಣಪ್ರಭು ಹೇಳ್ತಿದ್ರು, ಆ, ಏನಕ್ಕೆ ಆ ಒಂದು ಸಂಹಾರ ಮಾಡಿದಂತ, ಹಿರಣ್ಯಕಶಿಪನ ಸಂಹಾರ ಮಾಡಿದಂತ ಆತನ ಕೋಪ ಉಪಶಮನವಾಗೋದಿಲ್ಲ. ಸೊ ಲಕ್ಷ್ಮೀದೇವಿ ಸಹ ಭಯ ಪಡ್ತಾಳೆ, ದೇವತೆಗಳೆಲ್ಲ ಭಯ ಪಡ್ತಾರೆ. ಕೊನೆಗೆ ಈ ಒಂದು ಪ್ರಹ್ಲಾದ್ ಮಹಾರಾಜನ ಕಳಿಸ್ತಾರೆ. ಪ್ರಹ್ಲಾದ್ ಮಹಾರಾಜ ಆರ ಕೊಟ್ಟು ಕಳಿಸಿದಾಗ ಪ್ರಹ್ಲಾದ್ ಮಹಾರಾಜ್ ನೋಡಿದ ತಕ್ಷಣ ಅಪ್ಪಿಕೊಂಡು ತೊಡೆಯ ಮೇಲೆ ಕುಂಡಿಸ್ಕೊಂಡು ಮುತ್ತಿಡ್ತಾನೆ. ಆತನ ಮೇಲೆ ಯಾಕಷ್ಟು ಪ್ರೀತಿ? ಯಾಕಂದ್ರೆ ಆತನ ಜೀವನದಲ್ಲಿ ಯಾವತ್ತೂ ಕಂಪ್ಲೇಂಟ್ ಮಾಡಲಿಲ್ಲ. ನನ್ನ ತಂದೆ ಕೆಟ್ಟವನು, ನನ್ನ ತಂದೆ ನನಗೆ ಕೆಟ್ಟದ್ದು ಮಾಡ್ತಿದ್ದಾನೆ ಯಾವತ್ತೂ. ಇನ್ನೊಂದು ಗೊತ್ತಾ, ಒಂದು ಚಿಕ್ಕ ಇನ್ಸಿಡೆನ್ಸ್ ಹೇಳ್ತಾರೆ. ಯಾವಾಗ ಪರ್ವತದ ಮೇಲಿಂದ ಕೆಳಗಡೆ ತಳ್ತಾರೆ, ಯಾರನ್ನ? ಪ್ರಹ್ಲಾದ್ ಮಹಾರಾಜನ ಪರ್ವತದ ಮೇಲಿಂದ ಕೆಳಗಡೆ ತಳ್ಳಿದಾಗ, ಉದಾಹರಣೆಗೆ ನಾವು ಶುದ್ಧ ಭಕ್ತರು ಅನ್ಕೊಳ್ಳೋಣ. ಇವಾಗ ನಮ್ಮನ್ನ ಪರ್ವತದ ಮೇಲಿಂದ ಕೆಳಗಡೆ ತಳ್ಳಿದಾಗ ನಮ್ಮ ಮನಸ್ಥಿತಿ ಹೆಂಗ್ ಓಡ್ತಾ ಇರುತ್ತೆ, ಏನಾಗ್ತಾ ಇರುತ್ತೆ? ಇವು ಬಿದ್ದರೆ ಏನಾಗುತ್ತೋ, ಇದೇನಾಗುತ್ತೋ, ಕೃಷ್ಣ ಕಾಪಾಡ್ತಾನೆ ಇಲ್ವೋ, ಹಲವಾರು ಗೊಂದಲಗಳಿರುತ್ತೆ. ಏನಾದ್ರೂ ನಾವು ಕೃಷ್ಣ ಆ ಸಂದರ್ಭದಲ್ಲಿ ಮೇಲಿಂದ ಕೆಳಗೆ ಬರೋವಾಗ ಕೃಷ್ಣನ ಸೇವೆ ಮಾಡಬೇಕು ಅಂತ ಯಾರಾದ್ರೂ ಒಬ್ರು ಆಲೋಚನೆ ಮಾಡ್ತೀವ? ಜಸ್ಟ್ ಶುದ್ಧ ಭಕ್ತನಿಗೂ ನಮ್ಗೆ ಎಷ್ಟು ವ್ಯತ್ಯಾಸ ಅನ್ಕೊಂಡು ಗೊತ್ತಾಗಲ್ವಲ್ಲ. ಈ ವಿಚಾರಗಳು ತಿಳ್ಕೊಂಡಾಗ್ಲೇ ಗೊತ್ತಾಗೋದು. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಏನ್ ಮಾಡ್ದ? ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾನೆ ತನ್ನ ಹೃದಯವನ್ನ. ಯಾಕೆ? ಹೃದಯದಲ್ಲಿ ಪರಮಾತ್ಮನಿದ್ದಾನೆ, ಕೆಳಗಡೆ ಬಿದ್ದಾಗ ಪರಮಾತ್ಮ ಏನಾಗುತ್ತೋ ಅಂತ ಹೃದಯದಲ್ಲಿ ಪರಮಾತ್ಮ ಗಟ್ಟಿಯಾಗಿ ಹಿಡ್ಕೊಂತಾನೆ. ನಾನು ಬಿದ್ರೂ ಪರವಾಗಿಲ್ಲ, ಪರಮಾತ್ಮ ನೋವಾಗಬಾರ್ದು ಅಂತ ಆಲೋಚನೆ ಮಾಡ್ತಾನೆ. ಸೊ ಆ ಭಾವನೆಗಳು ಹೆಂಗಿತ್ತು? ಶುದ್ಧ ಭಕ್ತನಾಗೋದ? ಆತ ಕರೆದಿದ ತಕ್ಷಣ ನರಸಿಂಹ ಬಂದ್ಬಿಟ್ಟ, ಸುಮ್ಮನೆ ಬಂದಿಲ್ಲ. ಆತನ ಭಾವನೆಗಳು. ಲಕ್ಷ್ಮೀ ದೇವಿ ಸದಾ ಪಾದ ಸೇವೆ ಮಾಡಲು, ಆಕೆನು ನರಸಿಂಹನ ನೋಡಿ ಹೋಗೋ ಧೈರ್ಯ ಇರಲಿಲ್ಲ. ಅದೇ ಪ್ರಹ್ಲಾದ್ ಮಹಾರಾಜ್ಗೂ. ಯಾಕೆಂದ್ರೆ ಅಂತ ಶುದ್ಧ ಭಕ್ತನಾಗಿ. ಸೊ ಕೆಲವೊಂದು ಇನ್ಸಿಡೆನ್ಸ್ ಗೊತ್ತಾಗ್ಬೇಕು ನಮಗೆ, ಭಕ್ತನು ಅಂದ್ರೆ ಯಾವ ರೀತಿ ಇರ್ತಾನೆ, ಎಷ್ಟರ ಮಟ್ಟಿಗೆ ಆತ ಸದಾ ಕೃಷ್ಣನ ತೃಪ್ತಿ ಮಾಡಬೇಕು ಅನ್ನೋದು ಒಂದೇ ಆತನ. ಅದೇ ಯಾವಾಗ್ಲೂ ಹೇಳಿದ್ರಲ್ಲ, ಒಂದು ಉಸಿರು ಎಳ್ಕೊಳ್ಬೇಕು ಅಂದ್ರೆ ಕೃಷ್ಣ ತೃಪ್ತಿ ಆಗುತ್ತೆ, ನನ್ನ ಹೆಸರು ಹೇಳಿದ್ರೆ ಏನೋ ಆಲೋಚನೆ ಇರಬೇಕು. ಅಂತವನು ಶುದ್ಧ ಭಕ್ತನ. Here, the hymns have also dealt with different partial aspects of the personality of Absolute, who is quite isolated from the conception of the enjoyers of this phenomenal world. ಈ ಒಂದು ಭೌತಿಕವನ್ನ ಭೋಗ್ತಾರನಲ್ಲ ಅದ ಕೃಷ್ಣ. ಆದ್ರೆ ಎಲ್ಲದರ ಮೂಲ ಅಂತ ತಿಳ್ಕೊಳ್ಳೋಣ. ಓಕೆ, ಈ ಒಂದು ಮಂತ್ರಗಳು ನಮಗೆ ಏನ್ ಕೊಡುತ್ತೆ? ಆ ಒಂದು ಪರಮಾತ್ಮ ಪರಮ ಸತ್ಯನನ್ನ ಹಲವಾರು ಅಂಶಗಳನ್ನ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಕೊಡುತ್ತೆ. ನೋಡ್ಬೋದಲ್ಲಿ ಆ ಒಂದು ಗಣಪತಿಯ ಒಂದು ಇದನ್ನ ಹೇಳಲಾಗಿದೆ, ಶಿವನ ಬಗ್ಗೆ ಹೇಳಲಾಗಿದೆ, ದುರ್ಗಾ ಬಗ್ಗೆ ಹೇಳಲಾಗಿದೆ, ಹಲವಾರು ಅಂಶಗಳು ನೋಡ್ತೀವಿ ಈ ರೀತಿ. ಇಲ್ಲಿ ಯಾವ್ಯಾವ ರೀತಿ ಕೃಷ್ಣನ ನಾವು ಗುರುತಿಸ್ಬೋದು, ಇಲ್ಲ ಸಾಕ್ಷಾತ್ಕಾರಗೊಳಿಸ್ಕೊಳ್ಬಹುದು. ಪ್ರತಿಯೊಂದು ಈ ಒಂದು ಬ್ರಹ್ಮ ಸಂಹಿತದಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರ ಒಂದು ಇದನ್ನ ನೋಡೋಣ. ಆದ್ರೆ ನಾನು ಇದನ್ನ ಮಾತ್ರ ಪ್ರಿಫೇಸ್ ಮಾತ್ರ ತಗೊಂಡು ಹೋಗ್ತೀನಿ. ಏನಕ್ಕೆ ಅಂದ್ರೆ ನಿಮಗೆ ಭಕ್ತಿ ಸಿದ್ಧಾಂತ ಸರಸ್ವತಿಯ ಪ್ರಭುಪಾದರ ಒಂದು ಇಂಗ್ಲಿಷ್ ಯಾವ ರೀತಿ ಇದೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹೊರತುಪಡಿಸಿ ಇದನ್ನ ತಿಳಿಸ್ಬೇಕು ಅನ್ನೋದಲ್ಲ. ಇದಾದ್ಮೇಲೆ ಪ್ರಿಫೇಸ್ ಆದ್ಮೇಲೆ ಶ್ಲೋಕಗಳಿಗೆ ಜೀವಗೋಸ್ವಾಮಿ ಕಮೆಂಟ್ರಿ ಇದೆ. ಜೀವಗೋಸ್ವಾಮಿ ಕಮೆಂಟ್ರಿನ ಓದ್ಕೊಂಡು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಇಲ್ಲಿ ನಿಲ್ಲಿಸ್ತೀನಿ ಇವತ್ತು. ನೆಕ್ಸ್ಟ್ ವೀಕು ಬಂದು ಆಲ್ಮೋಸ್ಟ್ ಒಂದು ನೋಡ್ತೀನಿ 7 ಗಂಟೆ ಇಲ್ಲ 7:15 ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ನಾನು ಬ್ಯಾಕ್ ಪೇನ್ ಇರೋದ್ರಿಂದ ಹೊಸದಾಗಿ ಇವಾಗ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಿ. ಪ್ಲೀಸ್ ಬ್ಯಾಕ್ ಪೇನ್ ಇದಾಗುತ್ತೆ ಅಂತ ಹೇಳಿದ್ದಾರೆ, ಡಾಕ್ಟರ್ ರೆಕಮೆಂಡ್ ಮಾಡಿರೋಂಥ ಸ್ವಿಮ್ಮಿಂಗ್ ಹೋಗ್ತಿದ್ದೆ. ಸೊ ಆದ ಕಾರಣ ಅದು ಬರೋದು ಲೇಟ್ ಆಗುತ್ತೆ.
ಒಂದು 7:30 ಇಲ್ಲ 7 ಗಂಟೆಗೆ ಫಿಕ್ಸ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಆ ಟೈಮಿಂಗ್ಸ್ ಒಂಚೂರು ಚೇಂಜ್ ಮಾಡಿ. ಓಕೆ, ಇವತ್ತಿಗೆ ಕ್ಷಮೆ ಇರಲಿ. ಎಲ್ಲರೂ ಪಾಪ ತುಂಬ ಜನರು 6:30ಗೆಲ್ಲ ಬಂದು ಕಾಯ್ತಿದ್ರಿ ಅನ್ಸುತ್ತೆ. ಸೊ ನನಗೆ ಅದ್ರ ಬಗ್ಗೆ ಎಲ್ಲಿ ಬರೋಕ್ಕೂ ಆಗಿಲ್ಲ, ಅದು ಜ್ಞಾನನೂ ಇರಲಿಲ್ಲ ಅಲ್ಲಿ ಹೋದ್ಮೇಲೆ. ಓಕೆ, ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಯಾರಿಗೇನು ಪ್ರಶ್ನೆ ಇಲ್ಲ. ಓಕೆ, ಸೊ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ ಇವತ್ತಿನ ಒಂದು ಕೃಷ್ಣ ಸಾಧಕ ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೆ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, कपिता पावन श्री प्रभुपाद की जय, कपिता पावन गुरु महाराज की जय। जय गौ कल्याण हरि हरि बोल। हरे कृष्ण। सो हरे ಎಲ್ಲ कृष्ण ಹರೇ प्रभु ಕೃಷ್ಣ हरे ಪ್ರಭು. हरे कृष्ण प्रभु ಹರೇ दंडवत ಕೃಷ್ಣ प्रणाम ಪ್ರಭು. प्रभु जय हरे ಮಂಜುಳಾ कृष्ण हरे कृष्ण प्रभु जी। सरस्वती माता जी हरे कृष्ण, शशाद्रि हरे कृष्ण हरे प्रभु। कृष्ण, लता हरे कृष्ण प्रभु ಹರೇ जय ಕೃಷ್ಣ ಪ್ರಭು. प्रवीण, ಹರೇ ಕೃಷ್ಣ ಪ್ರಭು. हरे कृष्ण यस, प्रभु। नागरत्न माता जी हरे कृष्ण, शोभा माता जी, नलिना माता जी, मंजुला माता जी, कविता माता जी, हरे सीता कृष्ण ಹರೇ प्रभु दंडवत हरे प्रणाम कृष्ण प्रभु जय हरे कृष्ण ಎಲ್ಲರಿಗೂ ಹರೇ ಕೃಷ್ಣ ಧನ್ಯವಾದಗಳು. ಸೊ ಎಂಡ್ ಮಾಡ್ತಿದ್ದೀನಿ. ಹರೇ ಕೃಷ್ಣ.